ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ SSC MTS ಎಕ್ಸಾಮ್ಗೆ ಕೇಳಬಹುದಾದಂತಹ ಪ್ರಮುಖ ಇಂಗ್ಲಿಷ್ ಪ್ರಶ್ನೆಗಳ ಮಾಕ್ ಟೆಸ್ಟ್ ಅನ್ನ ಈ ಒಂದು ಸೆಷನ್ನಲ್ಲಿ ನಾವು ಸಾಲ್ವ್ ಮಾಡೋಣ, ಸರಿನಾ. ಸೊ ಈ ಒಂದು ಮಾಕ್ ಟೆಸ್ಟ್ ಅಫಿಷಿಯಲ್ ಎಕ್ಸಾಮ್ ಕಂಡಕ್ಟ್ ಆಗೋ ಥರ 25 ಪ್ರಶ್ನೆಗಳ ಮಾಕ್ ಟೆಸ್ಟ್ ಇದಾಗಿರುತ್ತೆ, ಸರಿನಾ. ಸೊ ಈ ಒಂದು 25 ಪ್ರಶ್ನೆಗಳು SSC MTS ಗೆ ಮಾತ್ರ ಯೂಸ್ಫುಲ್ ಆಗುತ್ತಾ, ಬೇರೆ ಎಕ್ಸಾಮ್ ಯೂಸ್ಫುಲ್ ಆಗಲ್ಲ ಅಂತ ಕೇಳಿದ್ರೆ ನೀವು SSC CHSL ಎಕ್ಸಾಮ್ ಬರೆದ್ರು ಸಹ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ನಿಮಗೆ ಯೂಸ್ಫುಲ್ ಆಗುತ್ತೆ. ಯಾವುದು CHSL ಅಂಡ್ ದೆನ್ ನೆಕ್ಸ್ಟ್ SSC GD ಎಕ್ಸಾಮ್ ಬರೆದ್ರು ಸಹ ನಿಮಗೆ ಈ ಒಂದು ಕ್ಲಾಸ್ ಯೂಸ್ಫುಲ್ ಆಗುತ್ತೆ. ಅಂಡ್ ದೆನ್ CDS ಎಕ್ಸಾಮ್ ಬರೆದ್ರು ಸಹ ನಿಮಗೆ ಯೂಸ್ಫುಲ್ ಆಗುತ್ತೆ. ಯಾಕೆ ಅಂತಂದ್ರೆ ಎಲ್ಲ ಎಕ್ಸಾಮ್ಗೆ ಇಂಗ್ಲಿಷ್ ಅನ್ನೋದು ಸೇಮ್ ಇದೆ. ಓಕೆ, ಸಮ್ ಟಾಪಿಕ್ಗಳು ಇವಾಗ ನಿಮಗೆ SSC MTS ಅಲ್ಲಿ ಮತ್ತೆ ಈ GD ಅಲ್ಲಿ ಏನು ಕೇಳಲ್ಲ, ಆಕ್ಟಿವ್ ಮತ್ತೆ ಪ್ಯಾಸಿವ್ ವೈಸ್ ಕೇಳಲ್ಲ, ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಕೇಳಲ್ಲ ನಿಮಗೆ, ಸರಿನಾ. ಆ್ಯಂಡ್ ದೆನ್ ಮತ್ತೇನು ಕೇಳಲ್ಲ ನಿಮಗೆ, PQRS ಪ್ರಶ್ನೆಗಳನ್ನ ಕೇಳಲ್ಲ, ಸರಿನಾ. ಬಟ್ CHS ಅಲ್ಲಿ ಆ್ಯಡ್ ಮಾಡಿದ್ದಾನೆ. ಬಟ್ ಇದು ಆ್ಯಡ್ ಮಾಡಿದ್ದಾನೆ ಅಂದ ತಕ್ಷಣ ಇವಾಗ ಆಂಟೋನಿಮ್ ಪ್ರಶ್ನೆಗಳನ್ನ, ಸಿನೋನಿಮ್ ಪ್ರಶ್ನೆಗಳನ್ನ ಆ್ಯಂಡ್ ದೆನ್ ಈ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಪ್ರಶ್ನೆಗಳನ್ನ ಕೇಳ್ತಾ ಇಲ್ವಾ CHS ಅಲ್ಲಿ ಕೇಳ್ತಾ ಇದ್ದಾನೆ, GD ಅಲ್ಲಿ ಕೇಳ್ತಾ ಇಲ್ವಾ ಕೇಳ್ತಾ ಇದ್ದಾನೆ, ಸರಿಯಾ. ಸೊ GD ಮತ್ತೆ MTS ಏನಿದೆ ಅಲ್ವಾ ಇಂಗ್ಲೀಷ್ ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ. ಈ ವರ್ಷ ಬಂದಿರತಕ್ಕಂತಹ MTS ಅಲ್ಲಿ ಏನು ಕೇಳಿರ್ತಾನಲ್ವಾ ಪ್ರಶ್ನೆಗಳು ಅದೇ ಮುಂಬರ್ತಕ್ಕಂತಹ ಫೆಬ್ರವರಿ ನಡೀತಕ್ಕಂತಹ GD ಅಲ್ಲಿ ಸಾಕಷ್ಟು ರಿಪೀಟ್ ಆಗ್ತವೆ, ಸರಿಯಾ. ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಡಿಫೆನ್ಸ್ ಅವ್ರು ನಡೆಸ್ತಕ್ಕಂತಹ ಎಕ್ಸಾಮಲ್ಲೂ ಸಹ ಇಂಗ್ಲೀಷ್ ಕೇಳೋದ್ರಿಂದ ಆ ಒಂದು ಡಿಫೆನ್ಸ್ ಎಕ್ಸಾಮಿಗೂ ಸಹ ಈ ಒಂದು ಕ್ಲಾಸ್ ಯೂಸ್ಫುಲ್ ಆಗುತ್ತೆ, ಸರಿನಾ. ಸೊ ಹಾಗಾದ್ರೆ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡೋ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ, ಮೊದಲ ಪ್ರಶ್ನೆ. ಈ ಮೊದಲ ಪ್ರಶ್ನೆ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ನಿಮಗೆ ನೋಟ್ ಏನು ಅಂತಂದರೆ, ಒಂದು ಪೆನ್ ಮತ್ತು ಒಂದು ಪೇಪರ್ ತೊಗೊಂಡು ಕೂತ್ಕೊಳ್ಳಿ. 25 ಪ್ರಶ್ನೆಗಳಿಗೆ ನಿಮ್ಮ ಅಂಕಗಳು ಎಷ್ಟು ಬಂದಿದ್ದಾವೆ ಅನ್ನೋದು ಸಹ ನೀವು ಲಾಸ್ಟ್ ಸೆಷನಲ್ಲಿ ನೀವು ಕಾಮೆಂಟ್ನ ಮಾಡಿ, ಸರಿನಾ. ಸೊ ಏನಿದೆ ಮೊದಲ ಪ್ರಶ್ನೆ, ಆಂಟೋನಿಯಂನ ಹೇಳಿ ಅಂತ ಹೇಳಿದ್ದಾನೆ. ಯಾವ ವರ್ಡಿಗೆ ಫೋರ್ತ್ ರೈಟ್ ಅನ್ನೋ ವರ್ಡಿಗೆ ಆಂಟೋನಿಯಂ ಏನು, ಫೋರ್ತ್ ರೈಟ್ ಅಂದ್ರೆ ಏನು, ಸ್ಟ್ರೇಟ್ ಫಾರ್ವರ್ಡ್ ಅಂತ ಹೇಳ್ತೀವಿ, ನೇರ ಅಂತ ಹೇಳ್ತೀವಿ, ಸರಿನಾ. ಸೊ ಏನಂತ ಹೇಳ್ತೀವಿ, ನೇರ ಅಂತ ಹೇಳ್ತೀವಿ, ಸ್ಪಷ್ಟವಾಗಿರೋದು ಅಂತ ಹೇಳ್ತೀವಿ, ಪ್ರಾಮಾಣಿಕ ಅಂತ ಹೇಳ್ತೀವಿ, ಸರಿನಾ. ಯಾವುದಕ್ಕೆ ಫೋರ್ತ್ ರೈಟ್ ಅಂತಂದ್ರೆ. ಸೊ ಇವಾಗ ಇದ್ರದ್ದು ಅಪೋಸಿಟ್ ವರ್ಡ್ ಏನಾಗಿರಬೇಕು, ಸೊ ಅದು ನೆಗೆಟಿವೇ ಆಗಿರಬೇಕು. ಯಾಕೆ ಇದು ಪಾಸಿಟಿವ್ ಆಗಿದೆ. ಸೊ ಇವಾಗ ನಮಗೆ ಆನ್ಸರ್ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ, ಜಸ್ಟ್ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಕೊಳ್ಳೋಣ. ಏನು ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಕೊಳ್ಳೋಣ, ಯಾವ್ದು ಪಾಸಿಟಿವ್ ವರ್ಡ್ ಇದಾವಲ್ವಾ ತೆಗೆದು ಹಾಕ್ಬೇಡ. ಮೋಟಿವೇಟೆಡ್ ಪಾಸಿಟಿವ್ ವರ್ಡ್ ಇದೆಯಾ, ಹೌದು ಪಾಸಿಟಿವೇಟೆಡ್ ಇದೆ ಇದು, ಸರಿನಾ, ಪಾಸಿಟಿವ್ ಇದೆ. ಸೊ ಅದಕ್ಕೆ ಇದನ್ನು ನಾನು ತೆಗೆದು ಹಾಕ್ತೀನಿ. ಆ್ಯಂಡ್ ದೆನ್ ಔಟ್ ಸ್ಪೋಕನ್ ಅನ್ನೋದು ಓಕೆ, ನೇರ ಮಾತಾಡ್ತಾನೆ ಸರ್ ಅವನು. ಸೊ ಅವನು ಹೊರಗಡೆ ಮಾತಾಡ್ತಾನೆ, ಒಳಗಡೆ ಏನಿಲ್ಲ, ಮನುಷ್ಯ ಒಳ್ಳೆಯನಿದ್ದಾನೆ. ಸೊ ಔಟ್ ಸ್ಪೋಕನ್ ಇದ್ದಾನೆ, ಸರಿನಾ. ಇದು ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ, ಇಟ್ಸ್ ಅ ಪಾಸಿಟಿವ್ ವರ್ಡ್ ಇದು. ಸೊ ಇದನ್ನು ಕೂಡ ತೆಗೆದು ಹಾಕೋಣ, ಯಾಕಂದ್ರೆ ನಮಗೆ ಬೇಕಾಗಿರೋದು ನೆಗೆಟಿವ್ ವರ್ಡ್. ಆ್ಯಂಡ್ ದೆನ್ ಅಫ್ರಂಟ್ ಅಂದ್ರೆ ಏನಂತ ಹೇಳ್ತೀವಿ, ಪ್ರಾಮಾಣಿಕ ನಿಷ್ಪಕ್ಷಪಾತ ವ್ಯಕ್ತಿ ಅಂತ ಹೇಳ್ತೀವಿ, ಸರಿನಾ. ಇದು ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ, ಇದು ಸಹ ಪಾಸಿಟಿವ್ ಇದೆ. ಸೊ ಇದನ್ನ ತೆಗೆದು ಹಾಕೋಣ. ಸೊ ಉಳಿದಿರೋದು ಒಂದೇ ಒಂದು ಯಾವುದು ಅಂದ್ರೆ DVS ಅಂತ ಹೇಳ್ತೀವಿ, ಸರಿನಾ, ಕುಟಿಲ ವ್ಯಕ್ತಿ ಅಂತ ಹೇಳ್ತೀವಿ, ಸರಿನಾ. ಸೊ ಬೆನ್ನಿಗೆ ಚೂರಿ ಹಾಕ್ತಕ್ಕಂತಹ ವ್ಯಕ್ತಿ ಅಂತ ಹೇಳ್ತೀವಿ. ಯಾವುದು DVS ಅಂತಂದ್ರೆ ನೆನ್ಪಿಟ್ಕೊಳ್ಳಿ, DVS ಅಂದ್ರೆ ಕುಟಿಲ, ಇಲ್ಲ ಅಂತಂದ್ರೆ ಬೆನ್ನಿಗೆ ಚೂರಿ ಹಾಕ್ತಕ್ಕಂತಹ ವ್ಯಕ್ತಿ, ನಂಬಿಸಿ ಕತ್ತು ಸೀಳಂತಹ ವ್ಯಕ್ತಿ ಅಂತ ಹೇಳ್ಬೋದು, ಸರಿನಾ. ಯಾವುದು DVS ಅಂತಂದ್ರೆ ಮೀನಿಂಗ್ ಕೊಡುತ್ತೆ. ಸೊ ಇದ್ರ ಅಪೋಸಿಟ್ ವರ್ಡ್ ಯಾವ್ದಾಗ್ತಂದ್ರೆ ಫೋರ್ತ್ ರೈಟ್ ಅನ್ನೋ ವರ್ಡ್ ಆಗುತ್ತೆ, ಸರಿನಾ. ಸೊ ಈ ರೀತಿ ನಿಮಗೆ ಕೆಲವೊಂದು ಈ ಮೀನಿಂಗ್ ಮ್ಯಾಕ್ಸಿಮಮ್ ಏನು DVS ಅಂತಂದರೆ ನಮಗೆ ಕೆಲವೊಂದು ಸರಿ ಗೊತ್ತಿರೋದಿಲ್ಲ, ಸರಿನಾ. ಎಕ್ಸಾಮಲ್ಲಿ ನಮಗೆ ವರ್ಡ್ಸ್ಗಳೇ ಗೊತ್ತಿರೋದಿಲ್ಲ. ಸೊ ಅವಾಗ ಏನಿಲ್ಲ, ನಮಗೆ 3 ಗೊತ್ತಿರ್ತವೆ. ಯಾಕೆಂದರೆ ಸಮ್ ಟೈಮ್ ಏನು ಮಾಡಿರ್ತಾನೆ ಅಂದರೆ ಆ ವರ್ಡ್ ಏನಾದರೂ ಹೊಸದಾಗಿತ್ತು, ಏನಾದರೂ ಸ್ವಲ್ಪ ಟಫ್ ಆಗಿತ್ತು ಅಂದರೆ 3 ವರ್ಡ್ಗಳನ್ನ ಈಸಿ ಕೊಟ್ಟಿರ್ತಾನೆ, ಇಲ್ಲ ಅಂದರೆ ಚೇಂಜ್ ಸೆಂಟೆನ್ಸ್ ಕೊಟ್ಬಿಟ್ಟಿರ್ತಾನೆ. ಸೊ ಪಾಸಿಟಿವ್ ಮತ್ತು ನೆಗೆಟಿವ್ ಫಾರ್ಮಲ್ಲಿ ಕೊಟ್ಟಿರ್ತಾನೆ, ಸರಿನಾ. ಸೊ ಅವಾಗ ನೀವು ಚೂಸ್ ಮಾಡ್ಕೊಳ್ಬೋದು. ಸೊ ಬನ್ನಿ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಎರರ್ ಪ್ರಶ್ನೆ ಇದೆ, ಸರಿನಾ. ಸೊ ಇವಾಗ ಕೆಳಗಡೆ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾನೆ. ಆ ಒಂದು ಸೆಂಟೆನ್ಸಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ನೆಸಸರಿ ಇದೆಯಾ, ಇಲ್ಲಿ ಒಂದು ಮಾರ್ಕ್ ಮಾಡಿದ್ದಾನೆ, ಸರಿನಾ. ಈಸ್ ಪ್ಲಾನಿಂಗ್ನಲ್ಲಿ ಮಾರ್ಕ್ ಮಾಡಿದ್ದಾನೆ. ಸೊ ಅಲ್ಲಿ ಏನಾದರೂ ನೆಸಸರಿ ಇದೆಯಾ, ಅಲ್ಲಿ ನಾನು ಚೇಂಜ್ ಮಾಡಬೇಕಾ ಅಥವಾ ಚೇಂಜ್ ಮಾಡದೆ ಅಷ್ಟೇ ಇದ್ರೂ ಸಹ ನಡೀತದ ಅಂತ ಕೇಳಿದಾನೆ. ಏನು ಕೊಟ್ಟಿದ್ದಾನೆ, ನೈದರ್ ಪ್ರಿಯಾ ನಾರ್ ರಶ್ಮಿ ಈಸ್ ಪ್ಲಾನಿಂಗ್ ಅ ಟ್ರಿಪ್ ಅಂತ ಕೊಟ್ಟಿದ್ದಾನೆ. ಇವಾಗ ಪ್ರಿಯಾನೂ ಇಲ್ಲ, ರಶ್ಮಿನೂ ಸಹ ಪ್ಲಾನ್ ಮಾಡ್ತಾ ಇಲ್ಲ, ಯಾವುದಕ್ಕೆ ಟ್ರಿಪ್ ಅನ್ನ ಪ್ಲಾನ್ ಮಾಡ್ತಾ ಇಲ್ಲ ಅಂತ, ಎಲ್ಲಿಗೆ, ಗೋವಾ ಹೋಗಕ್ಕೆ. ಓಕೆ, ಸೊ ಇವಾಗ ಏನಾಗಬೇಕಾಗಿತ್ತು, ನೈದರ್ ಅಂತ ಬಂದಿದೆ. ಓಕೆ, ನೈದರ್ ಅಂತ ಬಂದರೆ ನಾರ್ ಅಂತ ಬಂದೇ ಬರುತ್ತೆ ಆ ಒಂದು ಫ್ರೇಸಲ್ಲಿ, ಸರಿನಾ. ಓಕೆ, ನೈದರ್ ಇದೆ, ನಾರ್ ಇದೆ. ಈ ನೈದರ್ ಬದಲು ಈ ನೈದರ್ ಮುಂದೆ ಏನಾದರೂ ನಾರ್ ಬದಲಾಗಿ ಆರ್ ಏನಾದರೂ ಇತ್ತಾ, ರಾಂಗ್ ಆಗ್ತಿತ್ತು. ಯಾಕೆ ಅಂದರೆ ಈ ಐದರ್ ಏನಾದರೂ ಬಂದಿದ್ರೆ EITHER ಐದರ್ ಜೊತೆ ಆರ್ ಬರುತ್ತೆ, ನೈದರ್ ಜೊತೆ NITHER ನೈದರ್ ಜೊತೆ ನಾರ್ ಬರುತ್ತೆ, ಸರ್ ಏನು ಬರುತ್ತೆ, ನಾರ್ ಬರುತ್ತೆ. ಆ್ಯಂಡ್ ದೆನ್ ನಾಟ್ ಓನ್ಲಿ ಜೊತೆ ಬಟ್ ಆಲ್ಸೋ ಕಂಪಲ್ಸರಿ ಬರಲೇಬೇಕು, ಸರಿನಾ. ಏನು ಬಟ್ ಆಲ್ಸೋ ಅನ್ನೋದು ಕಂಪಲ್ಸರಿ ಬರಲೇಬೇಕು. ಆ್ಯಂಡ್ ಬೋತ್ ಅಂತ ಬಂತು ಅಂತಂದರೆ ಅಲ್ಲಿ ಆ್ಯಂಡ್ ಅಂತ ಬಂದೇ ಬರುತ್ತೆ, ಆ್ಯಂಡ್ ಅಂತ ಬಂದಿತ್ತು ಅಂತಂದರೆ ಅಲ್ಲಿ ಬೋತ್ ಅನ್ನೋದು ಬಂದೇ ಬರುತ್ತೆ, ಸರಿನಾ. ಸೊ ಈ ರೀತಿ ನಿಮಗೆ ಸೆಂಟೆನ್ಸ್ ಫಾರ್ಮೇಷನ್ ಆಗ್ತವೆ. ಸೊ ಇಲ್ಲಿ ನೈದರ್ ಅಂತ ಬಂದಿದೆ, ಇವಾಗ ನಾರ್ ಅಂತ ಇದೆ, ಕರೆಕ್ಟ್ ಇದೆ. ಓಕೆ, ಸೊ ಬಟ್ ಇಲ್ಲಿ ಅವನು ಏನು ಇಂಪ್ರೂವ್ಮೆಂಟ್ ಕೇಳಿಲ್ಲ, ಇಲ್ಲಿ ಕೇಳಿದಾನೆ ಆಗುತ್ತಾ, ಸರಿಯಾ. ಸೊ ಏನು ಇಲ್ಲಿ ಈಸ್ ಪ್ಲಾನಿಂಗ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಈಸ್ ಆಗಬೇಕಾಗಿತ್ತು ಅಥವಾ ಅದು ಆರ್ ಆಗಬೇಕಾಗಿತ್ತು, ಪ್ರಿಯಾ ಮತ್ತು ರಶ್ಮಿ ಇಬ್ರು ಇಲ್ವಾ, ಆರ್ ಆಗಬೇಕಾಗಿತ್ತಾ ಅದು. ಸೊ ಇಲ್ಲಿ ನಿಯರ್ ಬೈ ಸಬ್ಜೆಕ್ಟ್ ಯಾವುದಿದೆ. ಸೊ ಇವಾಗ ಇಷ್ಟು ಸೆಂಟೆನ್ಸ್ ಹೇಳಿದೆ ಅಲ್ವಾ, ಯಾವುದು ನೈದರ್ ನಾರ್ ಆಗಿರಲಿ, ಐದರ್ ಆರ್ ಆಗಿರಲಿ, ನಾಟ್ ಓನ್ಲಿ ಬಟ್ ಆಲ್ಸೋ ಆಗಿರಲಿ. ಸೊ ಆ್ಯಂಡ್ ದೆನ್
ಆ್ಯಂಡ್ ಬಟ್. ಸೊ ಈ ರೀತಿಯ ಸೆಂಟೆನ್ಸ್ಗಳಲ್ಲಿ ನಿಯರ್ ಬೈ ಸಬ್ಜೆಕ್ಟ್ ಯಾವುದಿರುತ್ತಲ್ವ ಆ ಒಂದು ಸಬ್ಜೆಕ್ಟಿನ ಪ್ರಕಾರ ಹೆಲ್ಪಿಂಗ್ ವರ್ಬ್ ಬರುತ್ತೆ. ನಿಯರ್ ಬೈ ಸಬ್ಜೆಕ್ಟ್ ಯಾವುದಿದೆ, ರಶ್ಮಿ ಅನ್ನೋದಿದೆ, ಸರಿನಾ. ಸೊ ನಿಯರ್ ಬೈ ಸಬ್ಜೆಕ್ಟ್ ರಶ್ಮಿ ಅನ್ನೋದ್ರಿಂದ ರಶ್ಮಿ ಸಿಂಗಲ್ ಇದ್ದಾಳೋ ಅಥವಾ ಡಬಲ್ ಇದ್ದಾಳೋ, ಮೀನ್ಸ್ ಪ್ಲೂರಲ್ ಇದ್ದಾಳೋ. ಸೊ ಅದು ಸಿಂಗ್ಯುಲರ್ ಇದೆ. ಸೊ ಸಿಂಗ್ಯುಲರ್ ಇರೋ ಕಾರಣದಿಂದ ನಾವು ಈಸ್ ಅಂತಾನೆ ತಗೊಳ್ತೀವಿ, ಸರಿನಾ, ಈಸ್ ಅಂತಾನೆ ತಗೊಳ್ತೀವಿ. ಸೊ ಇಲ್ಲಿ ಆರ್ ಇದೆ, ಹೊಡೆದಾಕ್ಬಿಡಿ ಇದನ್ನ. ಓಕೆ, ರಾಂಗ್ ಇದೆ ಇದು. ಆ್ಯಂಡ್ ದೆನ್ ಈಸ್ ಪ್ಲಾನ್ ಅಥವಾ ವಿಲ್ ಪ್ಲಾನಿಂಗ್. ವಿಲ್ ಜೊತೆ ನಾವು ಪ್ಲಾನಿಂಗ್ ತೊಗೊಳ್ತೀವ, ವಿಲ್ ಜೊತೆ ನಾವು ಡೈರೆಕ್ಟಾಗಿ ಪ್ಲಾನಿಂಗ್ ತೊಗೊಳ್ಳೋದಿಲ್ಲ. ಸೊ ಇದು ಆಗೋದಿಲ್ಲ. ಆ್ಯಂಡ್ ದೆನ್ ಈಸ್ ಪ್ಲಾನ್ ಕಂಟಿನ್ಯೂಷನ್ ಫಾರ್ಮ್ ಬೇಕಾಗಿದೆ ನಮಗೆ, ಸರಿನಾ, ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಬೇಕಾಗಿದೆ. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ ನೈದರ್ ಪ್ರಿಯಾ ನಾರ್ ರಶ್ಮಿ ಈಸ್ ಪ್ಲಾನಿಂಗ್ ಅ ಟ್ರಿಪ್ ಅಂತಾನೆ ಆಗುತ್ತೆ, ಸರಿನಾ. ಸೊ ಇದಕ್ಕೆ ಇಂಪ್ರೂವ್ಮೆಂಟೇ ನೆಸಸರಿ ಇಲ್ಲ. ಸೊ ಇದಕ್ಕೆ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಡಿ ಆಗುತ್ತೆ, ನೋ ಇಂಪ್ರೂವ್ಮೆಂಟ್ ಈಸ್ ರಿಕ್ವೈರ್ಡ್ ಅಂತ ಆಗುತ್ತೆ, ಸರಿನಾ. ನೈದರ್ ಪ್ರಿಯಾ ನಾರ್ ರಶ್ಮಿ ಈಸ್ ಪ್ಲಾನಿಂಗ್ ಫಾರ್ ಅ ಟ್ರಿಪ್, ಪ್ಲಾನಿಂಗ್ ಅ ಟ್ರಿಪ್ ಅಂತ ಹೇಳ್ಬೋದು, ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ ಏನಿದೆ ಅಂದರೆ ದ ಫ್ಯಾಷನ್ ಇಂಡಸ್ಟ್ರಿ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ಸ್ ಟು ಗ್ಲೋಬಲ್ ವಾರ್ಮಿಂಗ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಸೊ ಇದರಲ್ಲಿ ಎಲ್ಲಿ ಎರರ್ ಇದೆ ಆ್ಯಂಡ್ ದೆನ್ ಎರರ್ ಇರೋದನ್ನು ನಾವು ರೆಕ್ಟಿಫೈ ಮಾಡ್ಬೋದಾ ಅಥವಾ ಎರರೇ ಇಲ್ವಾ ಅಂತ ಕೇಳಿದ್ದಾನೆ, ಸರಿನಾ. ಏನಾಗುತ್ತೆ ಇಲ್ಲಿ, ಎರರ್ ಇದೆಯಾ ನಿಮಗೆ ಗೊತ್ತಿರಲಿ. ಈ ಒಂದು ಸೆಂಟೆನ್ಸ್ ಇದು ಇದೆಯಲ್ವಾ, ಒನ್ ಆಫ್ ಅಂತ ಏನಾದರೂ ಬಂತು ಅಂದರೆ, ಒನ್ ಆಫ್ ಅಂತ ಏನಾದರೂ ಬಂತು ಅಂದರೆ ಅದ್ರ ಮುಂದ್ಗಡೆ ಸೂಪರ್ಲೇಟಿವ್ ಡಿಗ್ರಿನೇ ತೊಗೊಳುತ್ತೆ, ಸರಿನಾ. ಸೂಪರ್ಲೇಟಿವ್ ಡಿಗ್ರಿನೇ ತೊಗೊಳುತ್ತೆ. ಅದು ಕಂಪ್ಯಾರಿಟಿವ್ ಡಿಗ್ರಿ ಯಾವತ್ತೂ ಸಹ ತೊಗೊಳ್ಳೋದಿಲ್ಲ, ಕಾಲ್ಮಂದಲ್ಲಿ ತೊಗೊಳ್ಳೋದೇ ಇಲ್ಲ ಇದು, ಸರಿನಾ. ಸೊ ಇಲ್ಲಿ ಲಾರ್ಜರ್ ಅಂತ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ ಎಲಿಮಿನೇಟೇ ಮಾಡ್ಬೋದು ನೋಡಿ. ದ ಮುಂದೆ ಲಾರ್ಜರ್ ಯಾವಾಗ ಬರೋಕ್ಕೆ ಸ್ಟಾರ್ಟ್ ಆಯಿತು, ದ ಯಾವತ್ತೂ ಕೂಡ ಏನು ತೊಗೊಳುತ್ತೆ ಅಂದರೆ ಸೂಪರ್ಲೇಟಿವ್ ಡಿಗ್ರಿನೇ ತೊಗೊಳುತ್ತೆ, ಮೀನ್ಸ್ ಎಸ್ ಟಿ ಫಾರ್ಮಲ್ಲಿ ಇರ್ತಕ್ಕಂಥದ್ದೇ ತೊಗೊಳುತ್ತೆ. ಯಾವುದು ಬಿಗ್ಗೆಸ್ಟ್, ಲಾಂಗೆಸ್ಟ್, ಹೈಯೆಸ್ಟ್, ಟಾಲೆಸ್ಟ್, ಸೊ ಲೈಕ್ ದಟ್ ಈ ಥರ ಎಸ್ ಟಿ ವರ್ಡ್ಗಳನ್ನು ತೊಗೊಳುತ್ತೆ, ಸರ್ ನಾ ಯಾವುದು ದ ಅನ್ನೋದು. ಸೊ ಇದು ಇ ಆರ್ ತೊಗೊಳ್ಳಲ್ಲ. ಇಲ್ಲಿ ಲಾರ್ಜರ್ ಅಂತ ಏನಾದರೂ ಬಂತು ಅಂದರೆ ಅಲ್ಲಿ ಮುಂದೆ ದ್ಯಾನ್ ಅಂತ ಯೂಸ್ ಮಾಡಬೇಕಾಗಿತ್ತು ನಾವು, ಲಾರ್ಜರ್ ದ್ಯಾನ್. ಓಕೆ, ಸೊ ಇಲ್ಲಿ ದ ಲಾರ್ಜೆಸ್ಟ್ ಅಂತ ನಾವು ಯೂಸ್ ಮಾಡ್ತೀವಿ. ಸೊ ಒನ್ ಆಫ್ ಅಂತ ಬಂದರೆ ಅದು ಸೂಪರ್ಲೇಟಿವ್ ಡಿಗ್ರಿ ತೊಗೊಳ್ಬೇಕು. ಹೌದು, ಸೂಪರ್ಲೇಟಿವ್ ಡಿಗ್ರಿನೇ ಇದೆ. ಸೊ ಎಲ್ಲಿ ಮತ್ತೆ ಸೂಪರ್ಲೇಟಿವ್ ಡಿಗ್ರಿ ಇದೆ, ಓಕೆ ಇಲ್ಲಿ ಇದೆಯಾ, ಇಲ್ಲೊಂದು ಸೂಪರ್ಲೇಟಿವ್ ಡಿಗ್ರಿ ಇದೆ. ಆ್ಯಂಡ್ ದೆನ್ ಆಫ್ ದ ಲಾರ್ಜ್ಲಿ ಅಂತ ಕೊಟ್ಟಿದ್ದಾನೆ. ಓಕೆ, ಇದು ಆಗೋದಿಲ್ಲ. ಆ್ಯಂಡ್ ದೆನ್ ನೋ ಇಂಪ್ರೂವ್ಮೆಂಟ್, ಅದು ಆಗುತ್ತಾ ನೋಡೋಣ. ಓಕೆ, ಸೊ ಇಲ್ಲಿ ಆಫ್ ಲಾರ್ಜೆಸ್ಟ್ ಅಂತ ಇದೆ. ಆ್ಯಂಡ್ ದೆನ್ ದ ಲಾರ್ಜೆಸ್ಟ್, ಇಲ್ಲಿ ಲಾರ್ಜೆಸ್ಟ್ ಅಂತ ಇದೆ ಅಂದರೆ ಅದ್ರ ಹಿಂದ್ಗಡೆ ಆರ್ಟಿಕಲ್ ದನೇ ಬೇಕು, ಯಾಕಂದರೆ ಸೂಪರ್ಲೇಟಿವ್ ಡಿಗ್ರಿ ಬೇಕಾಗಿದೆ ನಮಗೆ, ಸರಿನಾ. ಸೊ ಇದಕ್ಕೂ ಸಹ ಏನಂತ ಹೇಳ್ತೀವಿ ಅಂದರೆ ನಾವು ಹೇಳಿಕೆ ನೋ ಇಂಪ್ರೂವ್ಮೆಂಟ್ ಈಸ್ ರಿಕ್ವೈರ್ಡ್ ಅಂತ ಹೇಳ್ತೀವಿ. ಯಾಕೆಂದರೆ ಒನ್ ಆಫ್ ಬಂದ ಮೇಲೆ ಅದ್ರ ಮುಂದ್ಗಡೆ ಸೂಪರ್ಲೇಟಿವ್ ಡಿಗ್ರಿ ಬರುತ್ತೆ. ಆ ಸೂಪರ್ಲೇಟಿವ್ ಡಿಗ್ರಿ ಬಂದ ನಂತರ ಏನು ಬರುತ್ತೆ ಅಂದರೆ ಪ್ಲೂರಲ್ ಫಾರ್ಮೇ ಬರುತ್ತೆ, ಸರಿನಾ. ಯಾವ್ದು ಬರುತ್ತೆ, ಪ್ಲೂರಲ್ ಫಾರ್ಮೇ ಬರುತ್ತೆ. ಸೊ ಅದಕ್ಕೆ ಕಾಂಟ್ರಿಬ್ಯೂಟರ್ಸ್ ಅನ್ನೋದೇ ರೈಟ್ ಆಗಿದೆ. ಒನ್ ಆಫ್ ದ ಲಾರ್ಜೆಸ್ಟ್ ಕಾಂಟ್ರಿಬ್ಯೂಟರ್ಸ್, ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆಸ್ಟರ್ಸ್, ಸರಿನಾ. ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆಸ್ಟರ್ಸ್, ಸೂಪರ್ಲೇಟಿವ್ ಡಿಗ್ರಿ ಬರಲೇಬೇಕು. ಆ್ಯಂಡ್ ದೆನ್ ಅದ್ರ ಮುಂದ್ಗಡೆ ಬರ್ತಕ್ಕಂಥ ಒಂದು ಸೆಂಟೆನ್ಸ್ ಏನಿದೆ ಅಲ್ಲ ಅದು ಪ್ಲೂರಲ್ ಫಾರ್ಮಲ್ಲೇ ಇರಬೇಕು ಅಂತ ಹೇಳುತ್ತೆ ಈ ಒಂದು ರೂಲು. ಯಾವುದು, ಒನ್ ಆಫ್ ಅನ್ನೋ ರೂಲು, ಸರಿನಾ. ಇದು ಗೊತ್ತಿರಲಿ ಕೇಳ್ಬೋದು ನಿಮಗೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಹೇಳಿಕೆ ಬಿ ಆಗುತ್ತೆ, ಮೀನ್ಸ್ ನೋ ಇಂಪ್ರೂವ್ಮೆಂಟ್ ಈಸ್ ರಿಕ್ವೈರ್ಡ್ ಅಂತ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಮ್ ಅಂತ ಕೊಟ್ಟಿದ್ದಾನೆ. ಗಿವನ್ ಇಡಿಯಮ್ ಏನು ಕೊಟ್ಟಿದ್ದಾನೆ, ದ ಲಾಸ್ಟ್ ಸ್ಟ್ರಾ ಅಂತಂದರೆ ಇವಾಗ ಕಂಟಿನ್ಯೂ ಆಗ್ರಿ ಜೀವನದಲ್ಲಿ ಹೇಗೆ ಪ್ರಾಬ್ಲಮ್ಗಳು ಬರ್ತಿದ್ದಾವೆ ಅಂದರೆ ಒಂದಕ್ಕೆ ರೆಸ್ಟ್ ಸಿಗ್ತಿಲ್ಲ ಗುರು, ಒಂದಾಗಿದೆ ಅನ್ನೋದ್ರಲ್ಲಿ ಒಂದು ಬರ್ತಿದ್ದಾವೆ. ದಿಸ್ ಇಸ್ ದ ಎಂಡ್ ಆಫ್ ದ್ಯಾಟ್ ಪ್ರಾಬ್ಲಮ್ ಅಂತ ಹೇಳ್ತೀವಲ್ವಾ, ದಿಸ್ ಇಸ್ ದ ಲಾಸ್ಟ್ ಸ್ಟ್ರಾ ಆಫ್ ದ್ಯಾಟ್ ಪ್ರಾಬ್ಲಮ್ ಅಂತ ಹೇಳ್ತೀವಲ್ವಾ. ಆ ಒಂದು ಸತತವಾಗಿ ಕಂಟಿನ್ಯೂ ಆಗಿ ಸಿರೀಸ್ ಆಫ್ ಪ್ರಾಬ್ಲಮ್ಗಳಲ್ಲಿ ಕೊನೆಯದಾಗಿರ್ತಕ್ಕಂಥ ಪ್ರಾಬ್ಲಮ್, ಅತಿ ಭಯಂಕರವಾಗಿರ್ತಕ್ಕಂಥ ಪ್ರಾಬ್ಲಮ್ ಏನಿರುತ್ತಲ್ವಾ ಅದನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ದ ಲಾಸ್ಟ್ ಸ್ಟ್ರಾ ಅಂತ ಹೇಳ್ತೀವಿ. ವಾಟ್ ಯು ಮೀನ್ ಬೈ ಲಾಸ್ಟ್ ಸ್ಟ್ರಾ, ಕಂಟಿನ್ಯೂ ಆಗಿ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬಂದು ಕೊನೆಯದಾಗಿ ಅತ್ಯಂತ ದೊಡ್ಡ ಪ್ರಾಬ್ಲಮ್ ಬಂದು ಅದರಿಂದ ಎಂಡ್ ಆಗುತ್ತೆ ಅಲ್ವಾ, ಅದನ್ನು ನಾವೇನಂತ ಹೇಳ್ತೀವಿ, ದ ಲಾಸ್ಟ್ ಸ್ಟ್ರಾ ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ, ದ ಲಾಸ್ಟ್ ರೇ ಆಫ್ ಹೋಪ್. ಹೋಪ್ ಅಲ್ಲ. ಸೊ ದ ಲಾಸ್ಟ್ ಫೈನಾನ್ಷಿಯಲ್ ರಿಸೋರ್ಸ್, ಅಲ್ಲ, ಲಾಸ್ಟ್ ಫೈನಾನ್ಷಿಯಲ್ ರಿಸೋರ್ಸ್ ಯಾರಾಗಿರ್ತಾರೆ, ಒಂದು ಫ್ಯಾಮಿಲಿ ಆಗಿರುತ್ತೆ, ಇಲ್ಲಾಂದರೆ ಫ್ರೆಂಡ್ ಆಗಿರ್ತಾನೆ. ಆ್ಯಂಡ್ ದ ನೆಕ್ಸ್ಟ್, ದ ಫೈನಲ್ ಪ್ರಾಬ್ಲಮ್ ಇನ್ ಅ ಸಿರೀಸ್ ಆಫ್ ಪ್ರಾಬ್ಲಮ್ಸ್ ದಟ್ ಮೇಕ್ಸ್ ದ ಸಿಚುವೇಷನ್ ಇಂಟಾಲರಬಲ್. ಓಕೆ, ಸಹಿಸ್ಕೊಳ್ಳೋಕೆ ಆಗದೆ ಇರೋಷ್ಟು ಪ್ರಾಬ್ಲಮ್ ಬರುತ್ತಲ್ವ, ಲಾಸ್ಟ್ ದ ಎಂಡ್ ಪ್ರಾಬ್ಲಮ್, ಅದನ್ನು ನಾವೇನಂತ ಹೇಳ್ತೀವಿ ಅಂದರೆ ದ ಲಾಸ್ಟ್ ಸ್ಟ್ರಾ ಅಂತ ಹೇಳ್ತೀವಿ. ಸರ್ ನಾನು ನೆನ್ಪಿಟ್ಕೊಳ್ಳಿ, ದ ಲಾಸ್ಟ್ ಸ್ಟ್ರಾ ಅಂತಂದರೆ ಏನಂತ ಹೇಳ್ತೀವಿ, ಕಂಟಿನ್ಯೂಸ್ ಸೀರೀಸ್ ಮೇಲೆ ಸೀರೀಸ್ ಪ್ರಾಬ್ಲಮ್ ಬಂದು ಲಾಸ್ಟಿಗೆ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಬಂದು ನಿಂತ್ಕೊಳ್ತಲ್ವ, ಅದನ್ನು ನಾವೇನಂತ ಹೇಳ್ತೀವಿ, ಲಾಸ್ಟ್ ಸ್ಟ್ರಾ ಅಂತ ಹೇಳ್ತೀವಿ. ಸೊ ಅದಾದ ನಂತರ ಪ್ರಾಬ್ಲಮ್ಗಳು ಇರೋದಿಲ್ಲ, ಮುಂದೆ ಮೇ ಬಿ ನಾವೇ ಇರೋದಿಲ್ಲ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ದ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾನೆ, ಸರಿನಾ. ಫಿಲ್ ದ ಬ್ಲ್ಯಾಂಕ್ ಈ ಥರ ಕೂಡ ಕ್ವಶನ್ ಕೇಳ್ತಾನೆ, ಯಾಕೆಂದರೆ SSMTS ಅಲ್ಲಿ ಮತ್ತು ಈ ಒಂದು GDಯಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಪ್ರಶ್ನೆಗಳು ಸಹ ಕೊಟ್ಟಿರ್ತಾನೆ. ಸೊ ಏನಿದೆ ಸೆಂಟೆನ್ಸ್, ದ ಮ್ಯಾನ್ ವಾಸ್ ಡ್ಯಾಶ್ ಎನಫ್ ಟು ಥ್ಯಾಂಕ್ ಹರ್ ಫಾರ್ ಆಲ್ ದ ಹಾರ್ಡ್ ವರ್ಕ್. ಆ ಮ್ಯಾನ್ ಹೇಗಿದ್ದಾನೆ, ಅವಳು ಮಾಡಿರ್ತಕ್ಕಂಥ ಎಲ್ಲ ಕಷ್ಟದ ಹಾರ್ಡ್ ವರ್ಕ್ ಕೆಲಸಗಳಿಗೆ ಅವನು ಥ್ಯಾಂಕ್ಸ್ ಹೇಳಿದ್ದಾನೆ ಅಂತಂದರೆ ಅವನು ಹೇಗಿರ್ತಾನೆ, ಅಟ್ರಾಕ್ಟಿವ್ ಆಗಿರ್ತಾನೆ, ರೆಪಲೆಂಟ್ ಆಗಲ್ಲ, ಯಾಕಂದರೆ ನೆಗೆಟಿವ್ ವರ್ಡ್ ಆಗುತ್ತೆ. ರೆಪಲ್ ಅಂತಂದರೆ ಒಂದು ರೀತಿ ದೂರ ಇರೋದು. ನಾರ್ತ್ ಪೋಲು ಸೌತ್ ಪೋಲ್ ಹೇಗಿರ್ತವೆ, ಒಂದಕ್ಕೊಂದು ಅಟ್ರಾಕ್ಟ್ ಆಗ್ತವ. ಅಟ್ರಾಕ್ಟ್ಗೆ ಅಪೋಸಿಟ್ ವರ್ಡ್ ಯಾವುದು ಅಂತ ಹೇಳ್ತೀವಿ, ರೆಪಲೆಂಟ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಹಾರಿಡ ಅಥವಾ ಭಯಂಕರವಾಗಿದ್ದಾನ ಅಥವಾ ಗ್ರೇಷಿಯಸ್ ಆಗಿದ್ದಾನ. ಹೌದು, ಗ್ರೇಷಿಯಸ್ ಆಗಿದ್ರೆ ಮಾತ್ರ ಅವ್ರ ಬಾಯಲ್ಲಿ
ಥ್ಯಾಂಕ್ಸ್ ಅನ್ನೋ ಒಂದು ವರ್ಡ್ ಬರುತ್ತೆ, ಸಾರಿ ಅನ್ನೋ ಒಂದು ವರ್ಡ್ ಬರುತ್ತೆ, ಸರಿಯಾ. ಸೊ ಏನಿದ್ದಾನೆ, ದ ಮ್ಯಾನ್ ವಾಸ್ ಗ್ರೇಷಿಯಸ್ ಎನಫ್ ಟು ಥ್ಯಾಂಕ್ ಹರ್ ಫಾರ್ ಆಲ್ ದ ಹಾರ್ಡ್ ವರ್ಕ್. ಆತ ಕರುಣಾಮಯಿಯಾಗಿದ್ದ, ಆತ ಒಂದು ರೀತಿ ಹಂಬಲ್ ಮನುಷ್ಯ ಆಗಿದ್ದ. ಸೊ ಅದ ಕಾರಣದಿಂದ ಅವಳಿಗೆ ಥ್ಯಾಂಕ್ ಹೇಳ್ದ ಫಾರ್ ಹರ್ ಹಾರ್ಡ್ ವರ್ಕ್ ಅಂತ ಹೇಳ್ಬೋದು. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದರೆ ಆಪ್ಷನ್ ಡಿ ಅಂತ ಆಗುತ್ತೆ. ಸರಿ, ನಾವು ಗೊತ್ತಿರಲಿ ಕೇಳ್ಬೋದು ಆಪ್ಷನ್ ಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಿನಾನಿಮ್ ಪ್ರಶ್ನೆ ಇದೆ. ಸಿನಾನಿಮ್ ಏನು ಕೊಟ್ಟಿದ್ದಾನೆ, ಯಾವ ವರ್ಡ್ ಕೊಟ್ಟಿದ್ದಾನೆ, ಆಸ್ಟ್ಯೂಟ್ ಅನ್ನೋ ವರ್ಡ್ ಕೊಟ್ಟಿದ್ದಾನೆ, ಸರಿನಾ. ಇವಾಗ ಅಸ್ಟ್ಯೂಟ್ ಅನ್ನೋದು ನೀವು ಈಸಿಯಾಗಿ ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು. ಹೇಗೆ ನೆನ್ಪಿಟ್ಕೋಬೇಕು, ಹೇಗೆ ನೆನಪಿಟ್ಕೊಳ್ಬಹುದು, ಅಕ್ಯೂಟ್ ಆ್ಯಂಗಲ್ ಆ್ಯಂಡ್ ದೆನ್ ಅಬ್ಟ್ಯೂಸ್ ಆ್ಯಂಗಲ್ ಅನ್ನೋದು ನಿಮ್ಗೆ ಗೊತ್ತಿದೆಯಾ. ಇದನ್ನ ಏನಂತ ಹೇಳ್ತೀವಿ ನಾವು, ಅಕ್ಯೂಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಇದನ್ನು ನಾವು ಏನಂತ ಹೇಳ್ತೀವಿ, ಅಬ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೀವಿ, ಸರಿನಾ. ಸೊ ಇಲ್ಲಿ ಈ ಅಕ್ಯೂಟ್ ಬದಲಾಗಿ ಅಸ್ಟ್ಯೂಟ್ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇಲ್ಲಿ ಅಬ್ಟ್ಯೂಸ್ ಬದಲಾಗಿ ಅಸ್ಟ್ಯೂಟ್ ಅಂತ ನೆನ್ಪಿಟ್ಕೊಳ್ಳಿ, ಸರಿನಾ. ಸೊ ಇದು ಹೇಗಾಗುತ್ತೆ ಅಂದರೆ ಅಸ್ಟ್ಯೂಟ್ ಅಥವಾ ಅಕ್ಯೂಟ್ ಹೇಗಿರುತ್ತೆ, ಶಾರ್ಪ್ ಆಗಿರುತ್ತೆ, ಅತಿ ಬುದ್ಧಿವಂತ ಆಗಿರುತ್ತೆ, ಸರಿನಾ. ಇವಾಗ ನೋಡಿ, ಇದು ಅಬ್ಟ್ಯೂಸ್ ಹೇಗಿದೆ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದು ಅಬ್ಟ್ಯೂಸ್ ಹೇಗಿದೆ, ಆರಾಮ್ಸೆ ಮಲಗಿಬಿಟ್ಟಿದೆ, ಸರಿನಾ. ಮೀನ್ಸ್ ಅದು ಒಂದು ರೀತಿ ಹೇಗೆ ಅಂದರೆ ಫುಲ್ ಹಾಯ್ ಆಗಿದೆ, ಡಂಪ್ ಆಗಿದೆ, ಸರಿಯಾ. ಸೊ ಅದು ಏನಾಗಿರುತ್ತೆ ಅಂದರೆ ಜಾಸ್ತಿ ಸಮಜ್ದಾರ ಇರೋದಿಲ್ಲ. ಬಟ್ ಇದು ಶಾರ್ಪ್ ಇರೋದು ಏನಿರುತ್ತೆ ಅಲ್ವ, ಅದು ಜಾಸ್ತಿ ಸಮಜ್ದಾರ ಇರುತ್ತೆ, ಜಾಸ್ತಿ ಬುದ್ಧಿ ತೀಕ್ಷ್ಣ ಇರುತ್ತೆ, ಅತಿ ಬುದ್ಧಿವಂತ ಇರುತ್ತೆ, ಜಾಣ ಇರುತ್ತೆ, ಸರಿನಾ. ಯಾವುದು ಈ ಒಂದು ಅಕ್ಯೂಟ್ ಇರೋದು, ಸರಿನಾ. ಅಕ್ಯೂಟ್ ಇರೋದು ಜಾಣ ಬುದ್ಧಿವಂತ ಇರುತ್ತೆ. ಹಾಗೆ ಅಸ್ಟ್ಯೂಟ್ ಅನ್ನೋದು ಸಹ ಜಾಣ ಬುದ್ಧಿವಂತ ಆ್ಯಂಡ್ ದೆನ್ ಕ್ಲೇವರ್ ಇರ್ತಕ್ಕಂತಹ ವ್ಯಕ್ತಿಯಾಗಿರುತ್ತೆ, ಸರಿನಾ. ಯಾವುದು ಅಸ್ಟ್ಯೂಟ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಅಸ್ಟ್ಯೂಟ್ಗೆ ಇದು ಕೂಡ ಕ್ಲೇವರೇ ಬೇಕು ನನಗೆ ಇವಾಗ ಅಲ್ವಾ. ಸೊ ಕ್ಲೇವರ್ ಬೇಕು ಅಂತಂದರೆ ಡಲ್ ಅಂತ ಆಗುತ್ತಾ, ಅಪೋಸಿಟ್ ವರ್ಡ್ ಆಗುತ್ತೆ, ಇದು ಆಗಲ್ಲ. ಆ್ಯಂಡ್ ದೆನ್ ಇಂಪೊಲೈಟ್, ಇದು ಕೂಡ ನೆಗೆಟಿವ್ ವರ್ಡ್ ಆಗುತ್ತೆ, ಇಂಪೊಲೈಟ್. ಅಸ್ಟ್ಯೂಟ್ ಶಾಣ ಇರ್ತಕ್ಕಂತಹ ವ್ಯಕ್ತಿ, ಬುದ್ಧಿ ಇರ್ತಕ್ಕಂತಹ ವ್ಯಕ್ತಿ, ಸಮಜ್ದಾರ್ ವ್ಯಕ್ತಿ ಹೇಗಿರ್ತಾನೆ ಅಂತಂದರೆ ಇಂಪೊಲೈಟ್ ಆಗಿರೋದಿಲ್ಲ, ಈಸ್ ಪೊಲೈಟ್ ಆಗಿರ್ತಾನೆ. ಬಂದ್ರ, ಹೌದಾ, ಊಟ ಆಯ್ತಾ, ಹಾಗೆ ಹೀಗೆ ಲೈಕ್ ದ್ಯಾಟ್ ಹೀಗಿರ್ತಾರೆ. ಆ್ಯಂಡ್ ದೆನ್ ಕ್ರೂಡ್ ಅಂದರೆ ಕಚ್ಚಾ ಅಂತ ಹೇಳ್ತೀವಿ, ಸರಿನಾ. ಕ್ರೂಡ್ ಆಯಿಲ್, ಕಚ್ಚಾ ಆಯಿಲು, ಕಚ್ಚಾ ತೈಲ ಅಂತ ಹೇಳ್ತೀವಲ್ವಾ, ಅದನ್ನು ಕ್ರೂಡ್ ಆಯಿಲ್ ಅಂತ ಹೇಳ್ತೀವಿ. ಮೀನ್ಸ್ ಇನ್ನೂ ಅದು ಹೇಗೆ ಅಂದರೆ ಪ್ಯೂರಿಫೈ ಆಗಿಲ್ಲ ಅಂತ. ಆ್ಯಂಡ್ ದೆನ್ ಶ್ರೀವ್ಡ್ ಅಂದರೆ ಏನಂತ ಹೇಳ್ತೀವಿ. ಸೊ ಇದಕ್ಕೆ ಸಿನೋನಿಮ್ ಆಗುತ್ತೆ. ಶ್ರೀವ್ಡ್ ಮೀನ್ ಏನು, ಚತುರ ಬುದ್ಧಿವಂತ ಅಂತ ಹೇಳ್ಬೋದು, ಸರಿನಾ. ಚತುರ ಬುದ್ಧಿವಂತ ಅಂತ ಹೇಳ್ಬೋದು ಯಾವುದಕ್ಕೆ, ಅಸ್ಟ್ಯೂಟ್ಗೆ, ಶ್ರೀವುಡ್ಗೆ, ಸರಿನಾ. ನೆನ್ಪಿಟ್ಕೊಳ್ಳಿ, ಶ್ರೀವುಡ್ ಅಂತ ನಿಮಗೆ ಕೇಳ್ತಾನೆ, ಸಾಕಷ್ಟು ಸರಿ ಕೇಳಿದಾನೆ ಸಹ ಈ ಒಂದು ಶ್ರೀವುಡ್ ಅನ್ನುವ ವರ್ಡನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಟಿಡಿ ಅನ್ನುವ ವರ್ಡ್ಗೆ ಸಿನಾನಿಮ್ ಏನಾಗುತ್ತೆ ಅಂತ ಕೇಳಿದ್ದಾನೆ. ವಾಟ್ ಯು ಮೀನ್ ಬೈ ಟಿಡಿ, ಟಿಡಿ ಅಂದರೆ ಏನಾಗುತ್ತೆ. ಟಿಡಿ ಅಂತಂದರೆ ಒಂದು ರೀತಿ ಆರ್ಡರ್ಲಿ, ಕ್ರಮಾನುಸಾರ, ವ್ಯವಸ್ಥಿತವಾಗಿಡೋದು ಅಂತ ಹೇಳ್ತೀವಿ, ಸರಿನಾ. ಸೊ ಇದಕ್ಕೆ ನಾ ಆನ್ಸರ್ ಹೇಳಿಬಿಟ್ಟಲ್ಲ, ಯಾವುದು ಆರ್ಡರ್ಲಿ ಅಂತ ಹೇಳ್ಬೋದು, ಸರಿನಾ. ಏನಂತ ಹೇಳ್ತೀವಿ, ಆರ್ಡರ್ಲಿ. ಟಿಡಿ ಅಂತಂದರೆ ಏನಂತ ಹೇಳ್ತೀವಿ, ಆರ್ಡರ್ಲಿ. ಇವಾಗ ಲೈಬ್ರರಿಲಿ ಬುಕ್ಸ್ ಹೇಗಿರ್ತವೆ, ದ್ಯಾಟ್ಸ್ ಇನ್ ಟಿಡಿ ಮ್ಯಾನರ್. ಓಕೆ, ಮೀನ್ಸ್ ಈ ಒಂದು ಆರ್ಡರ್ಲಿ ಇರ್ತವೆ, ಸರಿನಾ. ಇಲ್ಲಾಂದರೆ ಟಿಡಿ ಇರ್ತವೆ. ಟಿಡಿ ಅಂತಂದರೆ ಆರ್ಡರ್ ಬೈ ಆರ್ಡ್ರು. ಓಕೆ, ಇಲ್ಲಿ ಹಿಸ್ಟ್ರಿ ಸೆಕ್ಷನಲ್ಲಿ ಹಿಸ್ಟ್ರಿನೇ ಇರ್ತವೆ. ಆ್ಯಂಡ್ ದೆನ್ ಜಿಯೋಗ್ರಫಿ ಸೆಕ್ಷನಲ್ಲಿ ಜಿಯೋಗ್ರಫಿ ಬುಕ್ಗಳೇ ಇರ್ತವೆ, ಸರಿನಾ. ಸೊ ಇಲ್ಲಿ ಏಟ್ ಸ್ಟ್ಯಾಂಡರ್ಡ್ ಬುಕ್ಗಳೇ ಇರ್ತವೆ. ಸೊ ಆರ್ಡರ್ ವೈಸ್ ಇರ್ತವೆ ಅಂತ ನಾವು ಹೇಳ್ಬೋದು. ಸೊ ಟಿಡಿ ಅಂತಂದ್ರೆ ನಾವೇನಂತ ಹೇಳ್ತೀವಿ, ಆರ್ಡರ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನಾಮಿನಲ್ ಅಂತಂದರೆ ಏನು, ನಾಮ ಮಾತ್ರದ ಅಂತ ಹೇಳ್ತೀವಿ, ಗೊತ್ತಾ. ಸೊ ನಾಮ ಮಾತ್ರದ ಅಂತ ಅರ್ಥ ಕೊಡುತ್ತೆ. ಆ್ಯಂಡ್ ದೆನ್ ಮಡ್ಡಿ ಅಂತಂದರೆ ಮಣ್ಣು, ಕೆಸರು, ಕೊಳಕು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಪಿಟಿ ಅಂತಂದ್ರೆ ಏನು, ಪಿಟಿ ವಿಷಯಕ್ಕೆ ಅವ್ರದ್ದೆಲ್ಲ ಜಗಳ ಆಯಿತು ಸರ್, ಪಿಟಿ ಕೇಸ್ ಇದೆ ಅಂತ ಹೇಳ್ತಾರಲ್ಲ. ಪಿಟಿ ಕೇಸ್ ಅಂದರೆ ಏನು, ಕ್ಷುಲ್ಲಕ, ಚಿಕ್ಕ ಕಾರಣ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ 8ನೇ ಪ್ರಶ್ನೆ ಏನಿದೆ ಅಂದರೆ, ಅಮೀಬಾ ಈಸ್ ಮೈಕ್ರೋಸ್ಕೋಪಿಕ್ ಸಿಂಗಲ್ ಸೆಲ್ಡ್ ಆರ್ಗನಿಸಮ್ ಫೌಂಡ್ ಇನ್ ಪಾಂಡ್ ವಾಟರ್ ಅಂತ ಕೊಟ್ಟಿದ್ದಾನೆ. ಪಾಂಡ್ ವಾಟರ್ ಅಂದರೆ ಏನು, ಕೊಳದ ನೀರಲ್ಲಿ ಸಿಕ್ಕಿದೆ. ಏನು ಸಿಕ್ಕಿದೆ, ಅಮೀಬಾ ಸಿಕ್ಕಿದೆ, ಸರಿನಾ. ಇಟ್ ಈಸ್ ಏನು, ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್, ಸರಿನಾ. ಏನಿದೆ ಅದು, ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ ಇದೆ. ಅಮೀಬಾ ಅನ್ನೋದು ಒಂದಿದೆ ಅಲ್ವಾ. ಸೊ ಇಲ್ಲಿ ಎಸ್ ಬರುತ್ತಾ, ಬರಲ್ಲ. ಆರ್ಗಾನಿಸಮ್ಸ್ ಅಲ್ಲಿ ಪ್ಲೂರಲ್ ಮಾಡ್ಕೊಳ್ತೀವ, ಬರಲ್ಲ. ಸೊ ಓಕೆ, ಫೈಂಡ್ ಇನ್ ಆಗುತ್ತಾ ಅಥವಾ ಫೌಂಡ್ ಇನ್ ಆಗುತ್ತಾ. ಓಕೆ, ಸಿಕ್ಕಿದೆ, ಫೌಂಡ್ ಅಂತ ಹೇಳ್ತೀವಿ, ಸರಿನಾ. ಅದರ ವಿ2 ಫಾರ್ಮ್ ಅಂತ ಹೇಳ್ತೀವಿ, ಫೌಂಡ್ ಅಂತ ಹೇಳ್ತೀವಿ, ಸರಿನಾ. ದೊರೆತಿದೆ, ಇವಾಗ ಆಲ್ರೆಡಿ ದೊರೆತಿದೆ ಇದು, ಸರಿನಾ. ದೊರೆಯುತ್ತಿದೆ, ಅಲ್ಲ ಅದು. ಸೊ ದ್ಯಾಟ್ಸ್ ಅ ಫೌಂಡ್, ಆಲ್ರೆಡಿ ಅದು ಸಿಕ್ಕಿದೆ ನಮಗೆ. ಸೊ ಅದಕ್ಕೆ ಏನಾಗುತ್ತೆ, ನೋ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್ ಆಗುತ್ತೆ, ಸರಿನಾ. ಸೊ ಏನಾಗುತ್ತೆ, ನೋ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್ ಆಗುತ್ತೆ. ಸೊ 3 ಸೆಂಟೆನ್ಸ್ ಪ್ರಶ್ನೆಗಳು ಬಂತು, 3 ಸಹ ನೋ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್ ಇದಾವೆ ನೋಡಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ದ ಸ್ಟೂಡೆಂಟ್ಸ್ ವಾಸ್, ಓಕೆ ಇಲ್ಲೇ ಇದೆಯಲ್ಲ, ದ ಸ್ಟೂಡೆಂಟ್ಸ್ ಪ್ಲೂರಲ್ ಫಾರ್ಮಲ್ ಇದೆ. ಸೊ ಹೆಲ್ಪಿಂಗ್ ಬ್ಯಾಕ್ ಸರ್ ಸಿಂಗಲಲ್ಲಿ ತಗೊಳ್ತೀವಿ ನಾವು, ಸಿಂಗ್ಲರಲ್ಲಿ ತಗೊಳ್ತೀವಿ. ಸೊ ಅದನ್ನು ಸಹ ನಾವು ಏನಂತ ತಗೊಳ್ತೀವಿ ಅಂದರೆ ವರ್ ಅಂತ ತಗೊಳ್ತೀವಿ, ಸರಿನಾ. ಏನಂತ ತಗೊಳ್ತೀವಿ, ವರ್ ಅಂತ ತಗೊಳ್ತೀವಿ. ಸೊ ಅದು ಏನಾದರೂ ಪ್ರೆಸೆಂಟ್ ಟೆನ್ಸಲ್ಲಿ ಏನಾದರೂ ಇತ್ತು ಅಂತಂದರೆ ಆರ್ ಅಂತ ತಗೊಳ್ತಿದ್ವಿ, ಸರಿನಾ. ಸೊ ಇಲ್ಲಿ ಯಾವ್ದು ರಾಂಗ್ ಆಗುತ್ತೆ, ದ ಸ್ಟೂಡೆಂಟ್ಸ್ ವಾಸ್ ಅಲ್ಲ, ಸ್ಟೂಡೆಂಟ್ಸ್ ಆರ್ ಅಂತ ಆಗಬೇಕಾಗಿತ್ತು, ಇಲ್ಲ ಅಂತಂದರೆ ಸ್ಟೂಡೆಂಟ್ಸ್ ವರ್ ಅಂತ ಆಗಬೇಕಾಗಿತ್ತು, ಸರಿನಾ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಹೇಳಿಕೆ 3 ಮೀನ್ಸ್ ಆಪ್ಷನ್ಸ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಫ್ ಬ್ರಾಡ್ಲಿ ಬೆನಿಫಿಷಿಯಲ್ ಇಮಿಗ್ರೇಷನ್ ಈಸ್ ಟು ಬಿ ಸಸ್ಟೈನ್ಡ್, ಡೆಸ್ಟಿನೇಷನ್ ಕಂಟ್ರೀಸ್ ಮಸ್ಟ್ ಅಕ್ನಾಲೆಡ್ಜ್ ಆ್ಯಂಡ್, ಓಕೆ ಇಲ್ಲಿ ಪ್ರೇಸೇ ಬಂದಿದೆ ನೋಡಿ, ಅಕ್ನಾಲೆಡ್ಜ್ ಆ್ಯಂಡ್ ಅಡ್ರೆಸ್ ಅಂತಾನೆ ಹೇಳ್ತೀವಿ, ಸರಿನಾ. ಅದರ ಬಗ್ಗೆ ತಿಳಿದುಕೋ ಆ್ಯಂಡ್ ದೆನ್ ಅದನ್ನು ಪತ್ತೆ ಹೆಚ್ಚು ಅಂದಂಗೆ ಅದರ ಅರ್ಥ, ಸರಿನಾ. ಅದರ ಬಗ್ಗೆ ತಿಳಿದುಕೋ ಆ್ಯಂಡ್ ದೆನ್ ಅದನ್ನು ಪತ್ತೆ ಹೆಚ್ಚು, ಅಕ್ನಾಲೆಡ್ಜ್ ಆ್ಯಂಡ್ ಅಡ್ರೆಸ್ ಇಟ್, ಅಕ್ನಾಲೆಡ್ಜ್ ಆ್ಯಂಡ್ ಅಡ್ರೆಸ್ ದ ರಿಯಲ್ ರಿಸ್ಕ್ ದ್ಯಾಟ್ ಇಟ್ ರೈಸಸ್ ಅಂತ ಹೇಳ್ಬೋದು, ಸರಿನಾ. ಸೊ ಇದು ಜಸ್ಟ್ ಇಂಗ್ಲೀಷಲ್ಲಿ ನೀವು ಓದ್ತಾ ಇದ್ರೆ ಇಂಗ್ಲೀಷ್ ಸ್ವಲ್ಪ
ಫ್ಲೋದಲ್ಲಿ ನೀವು ಓದಿದ್ರೆ ಸಾಕು, ಇದಕ್ಕೆ ಆನ್ಸರ್ ಸಿಕ್ಬಿಡುತ್ತೆ ನಿಮಗೆ, ಸರಿನಾ. ಸೊ ಇದನ್ನೇನಂತ ಹೇಳ್ತೀವಿ, ಅಡ್ರೆಸ್ ಅಂತ ಹೇಳ್ತೀವಿ. ಸೊ ಇದು ನಾರ್ಮಲ್ ಪ್ರೇಸಲ್ಲೇ ಬರುತ್ತೆ. ಸೊ ಅದನ್ನು ಬಿಟ್ಟು ಇದು ಬರೋದಿಲ್ಲ, ಆ್ಯಂಡ್ ದೆನ್ ಇದನ್ನು ಬಿಟ್ಟು ಅದು ಹೋಗೋದಿಲ್ಲ. ಸೊ ಅದಕ್ಕೆ ಅಕ್ನಾಲೆಡ್ಜ್ ಆ್ಯಂಡ್ ಬಂತು ಅಂದರೆ ಅದ್ರ ಮುಂದೆ ಅಡ್ರೆಸ್ಸೇ ಆಗಿರುತ್ತೆ ಆಲ್ಮೋಸ್ಟ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇನ್ ದ ಡೆಲಿಕಸಿ ಆ್ಯಂಡ್ ಎಲಾಬ್ರೇಟ್ನೆಸ್ ಆಫ್ ಇಟ್ಸ್ ಆರ್ನಮೆಂಟ್ ಇಟ್ ಈಸ್ ದ ಮೋರ್ ಸ್ಪ್ಲೆಂಡೆಡ್ ಚರ್ಚ್ ಇನ್ ಇಟಲಿ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ ಕೂಡ ಈಸಿನೇ ಇದೆ ನೋಡಿ. ಸೊ ಡಿಗ್ರಿ ಮೇಲೆ ಕ್ವಶನ್ ಕೇಳಿದ್ದಾನೆ, ಸರಿನಾ. ಸೊ ಏನಿಲ್ಲ ಸರ್, ನಮ್ಮ ಕ್ವಶನ್ ಕನ್ನಡ ಮೀನಿಂಗ್ ತಿಳಿಲಿಲ್ಲ, ಏನು ತಿಳಿಲಿಲ್ಲ, ಏನೂ ಬೇಕಾಗಿಲ್ಲ. ಜಸ್ಟ್ ಇಲ್ಲಿ ದ ಅನ್ನೋದು ಬಂದಿದೆಯಾ, ದ ಅನ್ನೋದು ಏನು ತೊಗೊಳುತ್ತೆ ಸರ್, ಅದು ಕಂಪ್ಯಾರಿಟಿವ್ ಡಿಗ್ರಿ ತೊಗೊಳುತ್ತಾ? ಸೂಪರ್ಲೇಟಿವ್ ಡಿಗ್ರಿ ತೊಗೊಳುತ್ತೆ. ಸೊ ಮೋರ್ ಬದಲಾಗಿ ಏನಾಗಬೇಕಾಗಿತ್ತು, ಮೋಸ್ಟ್ ಆಗಬೇಕಾಗಿತ್ತು. ಸಿಂಪಲ್ ಆನ್ಸರ್, ಸರಿನಾ. ಸೂಪರ್ಲೇಟಿವ್ ಡಿಗ್ರಿ ಮೇಲೆ ಮೀನ್ಸ್ ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ, ಪಾಸಿಟಿವ್ ಡಿಗ್ರಿ ಮೇಲೆ ನಿಮಗೆ ಒಂದು ಕ್ವಶನ್ ಕೇಳ್ತಾನೆ. ಸೊ ಕೆಲವೊಂದು ಶಿಫ್ಟಲ್ಲಿ 2 ಪ್ರಶ್ನೆ ಕೇಳ್ತಾನೆ. ಸೊ 2 ಪ್ರಶ್ನೆ ಕೇಳಿದ್ನ ಹೆವಿ ಲೆಕ್ಕ ಇರ್ತೀರಾ ನೀವು, ಯಾಕಂದ್ರೆ ಈಸಿ ಕ್ವಶನ್ ಇರುತ್ತೆ ಆ ಕ್ವಶನ್, ಸರಿಯಾ. ಸೊ ಏನಿಲ್ಲ, ಜಸ್ಟ್ ದ ಅಂತ ಕಾಣಿಸ್ತಾ, ಅದ್ರ ಮುಂದ್ಗಡೆ ನಿಮಗೆ ಹೇಗಿರಬೇಕು, ಒಂದು ಪ್ಲೂರಲ್ ಫಾರ್ಮಲ್ ಇರಬೇಕು ಆ ಒಂದು ಸಬ್ಜೆಕ್ಟ್. ಇಲ್ಲ ಅಂತಂದ್ರೆ ಅದ್ರ ಮುಂದ್ಗಡೆ ಸೂಪರ್ಲೇಟಿವ್ ಡಿಗ್ರಿ ಬರಬೇಕು ಅಂತ ಹೇಳ್ತೀವಿ, ಸರಿನಾ. ಸೊ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಬರಬೇಕಾಗಿತ್ತು. ಸೊ ದ ಮೋಸ್ಟ್ ಅಂತ ಆಗಬೇಕಾಗಿತ್ತು, ಸರಿನಾ. ಏನಂತ ಆಗಬೇಕು, ಇಟ್ ಈಸ್ ದ ಮೋಸ್ಟ್ ಸ್ಪ್ಲೆಂಡೆಡ್ ಚರ್ಚ್ ಇನ್ ಇಟಲಿ ಅಂತ ಆಗಬೇಕಾಗಿತ್ತು. ಸೊ ಎಲ್ಲಿದೆ ಹೇಳಿಕೆ ಸಿ, ಸರಿನಾ. ಸೊ ಇಲ್ಲಿ ಸಿ ಏನಿದೆಯಲ್ಲ ಇದು ರಾಂಗ್ ಆಗುತ್ತೆ ನೋಡಿ, ಮೋರ್ ಅಲ್ಲ. ಸೊ ದಟ್ಸ್ ಅಲ್ಲಿ ಏನು ಬರಬೇಕಾಗಿತ್ತು ಅಂದರೆ ಮೋಸ್ಟ್ ಅಂತ ಬರಬೇಕಾಗಿತ್ತು, ಸರಿನಾ. ಮೋರ್ ಇದ್ದಲ್ಲಿ ಮೋಸ್ಟ್ ಅಂತ ಬರಬೇಕಾಗಿತ್ತು. ಮೋರ್ ಅಂತ ಏನಾದರೂ ಬಂತು ಅಂದರೆ ಇದು ಇರಬಾರ್ದಾಗಿತ್ತು. ಸೊ ಇಲ್ಲಿ ಮುಂದೆ ಎಲ್ಲಾದರೂ ದ್ಯಾನ್ ಅಂತ ಬಂದು ಅದ್ರ ಮುಂದ್ಗಡೆ ಮತ್ತೊಂದಕ್ಕೆ ಯಾವುದಕ್ಕೂ ಕಂಪೇರ್ ನಾವು ಮಾಡಬಹುದಾಗಿತ್ತು, ಸರಿನಾ. ವ್ಯಾಟಿಕನ್ ಸಿಟಿಯಲ್ಲಿ ಇರ್ತಕ್ಕಂಥ ಬೇರೆ ಯಾವುದಾದ್ರು ಚರ್ಚ್ಗೆ ನಾವು ಕಂಪೇರ್ ಮಾಡ್ಬೋದು, ಅದನ್ನು ಹೇಳ್ಬೋದಾಗಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆ ಗ್ರೂಪ್ ಆಫ್ ಫಿಶ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳಿದ್ದಾನೆ, ಸರಿನಾ. ಆ ಗ್ರೂಪ್ ಆಫ್ ಫಿಶ್ಗೆ ನಾವೇನಂತ ಹೇಳ್ತೀವಿ, ಬಂಚ್ ಅಂತ ಹೇಳ್ತೀವ, ಸ್ಕೂಲ್ ಅಂತ ಹೇಳ್ತೀವ, ಲಿಟರ್ ಅಂತ ಹೇಳ್ತೀವ, ಟ್ರೂಪ್ ಅಂತ ಹೇಳ್ತೀವ, ಹೇಳ್ಬೋದಾ? ಏನಂತ ಹೇಳ್ತೀವಿ, ವಾಟ್ ವಿ ಸೇ? ಆ ಗ್ರೂಪ್ ಆಫ್ ಫಿಶ್ನ ನಾವು ಸ್ಕೂಲ್ ಅಂತ ಹೇಳ್ತೀವಿ, ಸರ್. ನಾವು ಸ್ಕೂಲಲ್ಲಿ ಹುಡುಗರು ಇರಲ್ವಾ, ಅವರು ಕೂಡ ಮೀನಿನ ಕಣ್ಣಿನ ಥರ ಚೆನ್ನಾಗಿರ್ತಾರಲ್ವ ಹುಡುಗರು. ಸೊ ಅದನ್ನು ಸ್ಕೂಲ್ ಅಂತ ನೆನ್ಪಿಟ್ಕೊಳ್ಳಿ, ಸರ್. ನಾವು ಗ್ರೂಪ್ ಆಫ್ ಫಿಶ್ನ ನಾವು ಏನಂತ ಹೇಳ್ತೀವಿ ಅಂತಂದರೆ ಈ ಸ್ಕೂಲ್ ಅಂತ ಹೇಳ್ತೀವಿ. ಬಂಚ್ ಅಂದರೆ ಏನು, ಬಂಚ್ ಆ ಬಂಚ್ ಆಫ್ ಮ್ಯಾಂಗೋಸ್, ಸರ್ನಾ. ಏನು ಮಾವಿನ ಹಣ್ಣುಗಳ ಗೊಂಚಲು ಅಂತ ಹೇಳ್ತೀವಲ್ವ. ಸೊ ಬಂಚ್ ಅಂದರೆ ಗೊಂಚಲು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಲಿಟರ್ ಅಂದರೆ ಏನು, ಲಿಟರ್ ಅಂತಂದರೆ ಈ ಮರಿ ಪ್ರಾಣಿಗಳೇನಿರ್ತಾವಲ್ವ, ಚಿಕ್ಕ ಚಿಕ್ಕ ಪ್ರಾಣಿಗಳು, ಆ ಒಂದು ಚಿಕ್ಕ ಚಿಕ್ಕ ಪ್ರಾಣಿಗಳ ಗುಂಪು ಅಂತ ಹೇಳ್ತೀವಿ. ಇಲ್ಲಾಂದರೆ ಇನ್ನೊಂದು ಮೀನಿಂಗಲ್ಲಿ ಹೇಳೋದಾದರೆ ಕಸ ಕಡ್ಡಿ ಅಂತ ಸಹ ಅರ್ಥ ಆಗುತ್ತೆ, ಸರಿನಾ. ಅಲ್ಲಿ ಲಿಟರ್ ಅಂತಂದರೆ ಲಿಟರ್ ಅಲ್ಲ, ಲಿಟರ್ ಮೀನ್ ಏನಂತ ಹೇಳ್ತೀವಿ, ಈ ಚಿಕ್ಕ ಚಿಕ್ಕ ಪ್ರಾಣಿಗಳ ಮರಿ ಪ್ರಾಣಿಗಳ ಗುಂಪು ಅಂತ ಹೇಳ್ತೀವಿ, ಇಲ್ಲ ಅಂತಂದರೆ ಕಸ ಕಡ್ಡಿಗಳು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಟ್ರೂಪ್ ನಿಮ್ಗೆ ಗೊತ್ತಿರುತ್ತೆ. ವಾಟ್ ಯು ಮೀನ್ ಬೈ ಟ್ರೂಪ್ ಅಂತಂದರೆ ಸೈನ್ಯ ಅಂತ ಹೇಳ್ತೀವಿ, ಸರಿನಾ. ಸೈನ್ಯ ದಳ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಫ್ ಯುವರ್ ಕಿಡ್ಸ್ ಸ್ಲೀಪ್ ವೆಲ್ ದೇ ಆರ್ ಲೈಕ್ಲಿ ಟು ಬಿಹೇವ್ ಬೆಟರ್. ನಿಮ್ಮ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಅವು ಹೇಗೆ ಬಿಹೇವ್ ಮಾಡುತ್ತೆ, ಬೆಟರ್ ಬಿಹೇವ್ ಮಾಡುತ್ತೆ. ಇವಾಗ ಏನು ಅಳ್ತಾ ಇರ್ತಾವಲ್ವಾ, ಸೊ ಅದಕ್ಕಿಂತ ಜಾಸ್ತಿ ಕುಲು ನಗ್ತಾ ಇರ್ತವೆ, ಚೆನ್ನಾಗಿರ್ತವೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನಿದೆ ಎರರ್, ಕಿಡ್ಸ್ ಅನ್ನೋದು ಪ್ಲೂರಲ್ ಸಬ್ಜೆಕ್ಟ್ ಇದೆ, ಹೌದು. ಪ್ಲೂರಲ್ ಸಬ್ಜೆಕ್ಟ್ಗೆ ಏನಂತ ಬರಬೇಕಾಗಿತ್ತು, ನಮಗೆ ಪ್ಲೂರಲ್ ವರ್ಬ್ ಬರಬೇಕಾಗಿತ್ತು, ಹೌದು. ಸ್ಲೀಪ್ ಅಂತ ಇದೆ, ಓಕೆ. ಪ್ಲೂರಲ್ ಸಬ್ಜೆಕ್ಟ್ಗೆ ಪ್ಲೂರಲ್ ವರ್ಬ್ ಬಂದಿದೆ, ಅದೇನಾದರೂ ನಾವು ಸಿಂಗ್ಲರ್ ಮಾಡಬೇಕಾಗಿತ್ತು ಅಂದರೆ ಸ್ಲೀಪ್ಸ್ ಅಂತ ಮಾಡಬೇಕಾಗಿತ್ತು, ಸರಿನಾ. ಸೊ ಅದು ಕರೆಕ್ಟ್ ಆಗಿದೆ. ಸೊ ಆ್ಯಂಡ್ ದೆನ್ ವೆಲ್ ದೇ ಆರ್, ಓಕೆ. ಕಿಡ್ಸ್ ಬದಲಾಗಿ ಕಿಡ್ಸ್ಗೆ ದೇ ಅಂತ ಕೊಟ್ಟಿದ್ದಾನೆ, ಯೂಸ್ ಮಾಡಿದ್ದಾನೆ, ಓಕೆ. ಇದು ಕರೆಕ್ಟ್ ಆಗಿದೆ. ಆ್ಯಂಡ್ ದೆನ್ ದೇ ಆರ್, ಓಕೆ, ಪ್ಲೂರಲ್ ತೊಗೊಂಡಿದ್ದಾನೆ, ಓಕೆ. ಇದನ್ನು ಸಹ ಕರೆಕ್ಟ್ ಇದೆ. ಸೊ ಇದು ಸಹ ಏನಾಗುತ್ತೆ ಅಂದರೆ ನೋ ಎರರೇ ಆಗುತ್ತೆ, ಸರಿನಾ. ಏನಾಗುತ್ತೆ, ನೋ ಎರರೇ ಆಗುತ್ತೆ ಇದು ಸಹ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಆಂಟೋನಿಯಂ ಕೇಳಿದ್ದಾನೆ, ಯಾವ ವರ್ಡ್ಗೆ, ಎಜುವಿನೇಟ್ಗೆ, ಸರಿನಾ. ಎಜುವಿನೇಟ್ ಅಂತಂದರೆ ಏನು ಅಂತ. ವಾಟ್ ಯು ಮೀನ್ ಬೈ ಎಜುವಿನೇಟ್ ಅಲ್ಲದೆ ಆ್ಯಕ್ಚುಲಿ ರೆಸಿವಿನೇಟ್ ಅಂತ ಆಗಬೇಕಾಗಿತ್ತು, ಸರಿನಾ. ಎಜುವಿನೇಟ್ ಅನ್ನೋ ವರ್ಡ್ ಇಲ್ಲ, ರೆಸಿವಿನೇಟ್, REJUVENAT, ಸರಿನಾ. ರೆಜುವಿನೇಟ್. ಇವಾಗ ದೇವಸ್ಥಾನದ ರೆಜುವಿನೇಷನ್ ನಡೀತಾ ಇದೆ, ಮೀನ್ಸ್ ಪುನರ್ಜೀರ್ಣೀಕರಣ ಅಂತ ಹೇಳ್ತೀವಿ, ಗೊತ್ತಾ. ಮೀನ್ಸ್ ಅದನ್ನು ಮತ್ತೆ ಹೊಸದಾಗಿ ಮಾಡೋದು, ಅದಕ್ಕೆ ಹೊಸ ರೂಪುರೇಷೆ ಕೊಡೋದು, ಹೊಸದಾಗಿ ಅದಕ್ಕೆ ಒಂದು ಅಲಂಕಾರ ಮಾಡೋದು, ಹೊಸದಾಗಿ ಅದಕ್ಕೆ ಪೇಂಟ್ ಮಾಡೋದು, ಆ್ಯಂಡ್ ದೆನ್ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಅವಶ್ಯಕತೆಗಳನ್ನು ಪೂರೈಸೋದು, ಸರಿನಾ. ಹೊಳ್ಳಿ ರಿಟರ್ನ್ ಅದಕ್ಕೆ ಮತ್ತೆ ಬದುಕಿಸೋದು ಅಂತ ಹೇಳ್ತೀವಿ ನಾವು ಅದಕ್ಕೆ, ಸರಿನಾ. ಇವಾಗ ಆಲ್ರೆಡಿ ಡೆತ್ ಆಗಿರುತ್ತೆ, ಅದು ಸಾಕಷ್ಟು ವರ್ಷಗಳ ಹಿಂದೆ ಕಟ್ಟಿ. ಸೊ ಅದನ್ನು ಮತ್ತೆ ಅದಕ್ಕೆ ಒಂದು ಹೊಸ ಲುಕ್ ಕೊಡ್ತೀವಲ್ವ, ಅದನ್ನು ನಾವೇನು ಹೇಳ್ತೀವಿ, ರೆಜುವಿನೇಟ್ ಅಂತ ಹೇಳ್ತೀವಿ, ಸರಿನಾ. ಪುನರ್ಜೀವೀಕರಣ ಅಂತ ಹೇಳ್ತೀವಿ. ಸೊ ಇಲ್ಲಿ ಅದರ ಅಪೋಸಿಟ್ ವರ್ಡ್ ಕೇಳಿದ್ದಾನೆ, ಸಪ್ರೆಸ್ ಅಂತ ಆಗುತ್ತಾ. ಇದು ರೆಜುವಿನೇಟ್ ಅನ್ನೋದೇ ಪಾಸಿಟಿವ್ ವರ್ಡ್ ಆಗಿದೆ, ಸಪ್ರೆಸ್ ಅನ್ನೋದು ಹೇಗಾಗುತ್ತೆ, ಸಪ್ರೆಸ್ ಅನ್ನೋದು ನೆಗೆಟಿವ್ ವರ್ಡ್ ಆಗುತ್ತೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಏನೇ ಆಗುತ್ತೆ, ಸರಿನಾ. ಸಪ್ರೆಸ್ಸೇ ಆಗುತ್ತೆ. ರಿವೈವ್, ಹೌದು. ರೆಜುವಿನೇಟ್ ಅಂದರೆ ರಿವೈವ್ ಮಾಡ್ತೀವಿ, ಓಕೆ. ಇವಾಗ ನೀವು PUBG ಆಡುವಾಗ ರಿವೈವ್ ಮಾಡ್ತೀರಲ್ವ, ಆತ ಡೆತ್ ಆಗಿರ್ತಾನೆ, ಸೊ ಮತ್ತೆ ಆತನ ಮೀನ್ಸ್ ಗೋಲಿಯನ್ನು ಬಿದ್ದಿರುತ್ತೆ, ರಿಟರ್ನಲ್ಲಿ ಹೋಗಿ ರಿವೈವ್ ಕೊಡ್ತೀರಾ, ಸೊ ಮತ್ತೆ ಆತ ಬದುಕ್ತಾನೆ ಅಲ್ವಾ. ಸೊ ಲೈಕ್ ದ್ಯಾಟ್ ರೆಜುವಿನೇಟ್ ಅಂದರೂ ಸಹ ಮತ್ತೆ ರಿಟರ್ನ್ ಅದಕ್ಕೆ ಒಂದು ಜೀವ ಕೊಡೋದಲ್ವಾ, ಸೊ ರಿವೈವ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಅಪ್ಡೇಟ್ ಮಾಡೋದು, ಹೌದು, ಅಪ್ಡೇಟ್ ಮಾಡ್ತೀವಿ. ಸೊ ಹಳೇದಾಗಿ ಒಂದು ರೀತಿ ಇತ್ತು, ಸೊ ಅದಕ್ಕೆ ಮತ್ತೆ ಇವಾಗ ಅಪ್ಡೇಟ್ ಮಾಡ್ತೀವಿ, ಮತ್ತೆ ಅದು ಚೆನ್ನಾಗಾಗುತ್ತೆ. ಆ್ಯಂಡ್ ದೆನ್ ರಪ್ಲಿನ್ಸ್ ಅಂದರೂ ಸಹ ನಾವೇನಂತ ಹೇಳ್ತೀವಿ ಅಂದರೆ ಅದಕ್ಕೆ ಅಪ್ಡೇಟ್ ಮಾಡೋದು ಅಂತಲೇ ಹೇಳ್ತೀವಿ, ಅದಕ್ಕೆ ರೆಜುವಿನೇಟ್ ಮಾಡೋದು ಅಂತಲೇ ಹೇಳ್ತೀವಿ, ಸರಿನಾ. ಸೊ ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದರೆ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಯಮ್ ಆಫ್ ದ ಗಿವನ್ ವರ್ಡ್ ಡಿಮೋಟ್ ಅಂತ ಕೊಟ್ಟಿದ್ದಾನೆ. ಡಿಮೋಟ್ ಅಂದರೆ ಏನು, ಡಿಮೋಟ್ ಅಂದರೆ ಏನಂತ ಅರ್ಥ ಕೊಡುತ್ತೆ, ಡಿಮೋಟ್ ಅಂದರೆ ಹೇಳ್ಬೋದಾ. ಡಿಮೋಟ್ ಅಂತಂದರೆ
ಇವಾಗ ಪ್ರಮೋಷನ್ಗೆ ಅಪೋಸಿಟ್ ವರ್ಡ್ ಆಗುತ್ತೆ ಸರಿನಾ. ಪ್ರಮೋಷನ್ ಅಂತಂದ್ರೆ ಏನು ಮಾಡ್ತೀವಿ, ಪ್ರಮೋಷನ್ ಅಂತಂದ್ರೆ ಮೇಲೆ ಹಾಕೋದು, ಡಿ ಪ್ರಮೋಷನ್. ಓಕೆ, ಈ ಡಿಮೋಟ್ ಅಂದ್ರೆ ಏನಂತ ಹೇಳ್ತೀವಿ, ಡಿ ಪ್ರಮೋಷನ್ ಅಂತ ಹೇಳ್ತೀವಿ ಸರಿನಾ. ಡಿ ಪ್ರಮೋಷನ್ ಅಂತಂದ್ರೆ ಏನು ಅಂದ್ರೆ ಅವ್ರನ್ನ ಕೆಳಗೆ ಹಾಕೋದು, ಆ ಒಂದು ಪದವಿಯಿಂದ ಇನ್ನೂ ಸ್ವಲ್ಪ ಆ ಪದವಿಯನ್ನು ಕಡಿಮೆ ಮಾಡಿಸೋದು ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಡಿಮೋಟ್ ಅಂತ ಹೇಳ್ತೀವಿ. ಸೊ ಡಿಮೋಟ್ ಅಪೋಸಿಟ್ ವರ್ಡ್ ಏನಾಗಿರಬೇಕು, ಅದಕ್ಕೆ ನಾವು ಜಾಸ್ತಿ ಮಾಡೋದೇ ಆಗಿರಬೇಕು, ಮೀನ್ಸ್ ಪ್ರಮೋಟ್ ಮಾಡೋದೇ ಆಗಿರಬೇಕು. ಬ್ರೇಕ್ ಅನ್ನೋದು ಪ್ರಮೋಟ್ ಮಾಡೋಕ್ಕಾಗತ್ತಾ, ಆಗಲ್ಲ. ಸ್ಯಾಕ್ ಅನ್ನೋದು ಪ್ರಮೋಟ್ ಆಗುತ್ತಾ, ಆಗಲ್ಲ. ಹಾಗಾದ್ರೆ ಸ್ಯಾಕ್ ಅನ್ನೋದು ಏನಾಗುತ್ತೆ ಹೇಳ್ಬೋದಾ? ಈ ವರ್ಡಿನ ಮೀನಿಂಗ್ ಯಾರಾದರೂ ಕಮೆಂಟ್ ಮಾಡ್ಬೋದಾ? ಇದನ್ನು ಕಾಮೆಂಟ್ ಮಾಡಿ. ಆ್ಯಂಡ್ ದೆನ್ ಡಿಸ್ರಿಗಾರ್ಡ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಎಲಿವೇಟ್ ಅಂತ ಕೊಟ್ಟಿದ್ದಾನೆ. ಹೌದು, ಎಲಿವೇಟರ್ ಯೂಸ್ ಮಾಡ್ತೀವಲ್ವಾ, ಮೇಲೆ ಹೋಗೋಕ್ಕೆ ಎಲಿವೇಟರ್ ಯೂಸ್ ಮಾಡ್ತೀವಲ್ವಾ, ನಾವು ಲಿಫ್ಟ್ನ ಯೂಸ್ ಮಾಡ್ತೀವಲ್ವಾ, ಎಲಿವೇಟರ್ನ ಯೂಸ್ ಮಾಡ್ತೀವಲ್ವಾ. ಸೊ ಇಲ್ಲಿ ಸಹ ಇದು ವರ್ಡ್ ಆಗುತ್ತೆ. ಸೊ ಡಿಮೋಟ್ಗೆ ಅಪೋಸಿಟ್ ವರ್ಡ್ ಯಾವುದಾಗುತ್ತೆ ಅಂದರೆ ಎಲಿವೇಟ್ ಆಗುತ್ತೆ. ಎಲಿವೇಟ್ ಅಂತಂದರೆ ಮೇಲ್ ದರ್ಜೆಗೆ ಏರಿಸೋದು ಅಂತ ಅರ್ಥ ಕೊಡುತ್ತೆ. ಡಿಮೋಟ್ ಅಂತಂದರೆ ಕೆಳ ದರ್ಜೆಗೆ ಇಳಿಸೋದು ಅಂತ ಅರ್ಥ ಕೊಡುತ್ತೆ ಸರಿನಾ. ಡಿ ಪ್ರಮೋಟ್ ಮಾಡೋದು ಅಂತ ಅರ್ಥ ಕೊಡುತ್ತೆ. ಸೊ ಇದನ್ನು ಪ್ರಮೋಷನ್ ಮಾಡೋದು ಅಂತ ಅರ್ಥ ಕೊಡುತ್ತೆ ಯಾವುದು, ಎಲಿವೇಟ್ ಅಂತಂದರೆ ಸರಿನಾ. ಸೊ ಸ್ಯಾಕ್ಗೆ ಮೀನಿಂಗ್ ಏನಾಗುತ್ತೆ ಅಂತ ಕಾಮೆಂಟಲ್ಲಿ ಯಾರಾದರೂ ತಿಳಿಸಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಸೆಲೆಕ್ಟ್ ದ ಮೀನಿಂಗ್ ಆಫ್ ದ ಗಿವನ್ ಇಡಿಯಮ್ ಅಂತ ಕೊಟ್ಟಿದ್ದಾನೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಮ್. ಏನಿದೆ ಇಡಿಯಮ್? ಕ್ಯಾಸ್ಟಲ್ ಇನ್ ದ ಏರ್ ಅಂತ ಕೊಟ್ಟಿದ್ದಾನೆ. ವಾಟ್ ಯು ಮೀನ್ ಬೈ ಕ್ಯಾಸ್ಟಲ್ ಇನ್ ದ ಏರ್? ಕಾಲ್ಪನಿಕವಾಗಿ ಯೋಜನೆ ಇರ್ತಾವಲ್ವಾ, ಕಾಲ್ಪನಿಕ ಯೋಜನೆಗಳು. ಓಕೆ, ನಾನಿವಾಗ ಲೈಕ್ ಒಂದು 100 ವರ್ಷದ ಹಿಂದೆ, 100 ವರ್ಷ ಬೇಡ, ಒಂದು 50 ವರ್ಷದ ಹಿಂದೆ ಕಾರು ಹಾರಾಡ್ತದೆ ಅನ್ನೋ ಕಾನ್ಸೆಪ್ಟ್ ಏನಿದೆ ಅಲ್ವಾ, ಅದು ಹೇಗಾಗಿತ್ತು ಅಂದರೆ ಕ್ಯಾಸ್ಟಲ್ ಇನ್ ದ ಏರ್ ಆಗಿತ್ತು. ಮೀನ್ಸ್ ಅದು ಹೇಗಿತ್ತು ಅಂದರೆ ಅನ್ರಿಯಾಲಿಸ್ಟಿಕ್ ಪ್ಲಾನ್ ಆಗಿತ್ತು ಸರಿನಾ. ಅದು ರಿಯಲಿಸ್ಟಿಕ್ಗೆ ಅದು ದೂರವಾಗಿತ್ತು. ಸೊ ಅದಕ್ಕೆ ಏನಂತ ಹೇಳ್ತೀವಿ ಅಂದರೆ ಅನ್ರಿಯಾಲಿಸ್ಟಿಕ್ ಪ್ಲಾನ್ ಅಂತ ಹೇಳ್ತೀವಿ ಸರಿನಾ. ಕ್ಯಾಸ್ಟಲ್ ಇನ್ ದ ಏರ್. ಓಕೆ, ಒಂದು 126 ವರ್ಷಗಳ ಹಿಂದೆ ಈ ಒಂದು ಯಾವುದೋ ಒಂದು ವಿಮಾನ ಅಥವಾ ಯಾವುದೋ ಒಂದು ವೆಹಿಕಲ್ ಆಕಾಶದಲ್ಲಿ ಹಾರಾಡ್ತದೆ ಅನ್ನೋ ಯೋಜನೆ ಹೇಗಿತ್ತು ಅಂತಂದರೆ ಕ್ಯಾಸ್ಟಲ್ ಇನ್ ದ ಏರ್ ಅಂತ ಆಗಿತ್ತು ಸರಿನಾ. ಗಾಳಿಯಲ್ಲೇ ಹೋಗ್ತಕ್ಕಂತಹ ಸುದ್ದಿ ಆಗಿತ್ತು. ಅದು ಹೇಗಾಗಿತ್ತು ಅಂದರೆ ಒಂದು ರೀತಿ ಅನ್ರಿಯಾಲಿಸ್ಟಿಕ್ ಪ್ಲಾನ್ ಆಗಿತ್ತು ಅಂತ ಹೇಳ್ತೀವಿ ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಅನ್ರಿಯಾಲಿಸ್ಟಿಕ್ ಪ್ಲಾನ್ ಅಂತ ಆಗುತ್ತೆ ಸರಿಯಾ. ಸೊ ಇದು ಕ್ಯಾಸ್ಟಲ್ ಇನ್ ದ ಏರ್ ಅಂತಂದರೆ ಏನಂತ ಹೇಳ್ತೀವಿ, ಅನ್ರಿಯಾಲಿಸ್ಟಿಕ್ ಪ್ಲಾನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ವಿ ಹ್ಯಾವ್ ಟು ರಿಲೇ ಆನ್ ಮೀನಿಂಗ್ಫುಲ್ ಕಾಂಟೆಂಟ್ ನಾವು ಅಂತ ಕೊಟ್ಟಿದ್ದಾನೆ. ಮೀನ್ಸ್ ಇಲ್ಲಿ ಸ್ಪೆಲ್ಲಿಂಗ್ ಎರರ್ ಕೊಟ್ಟಿದ್ದಾನೆ. ಆ ಒಂದು ಸ್ಪೆಲ್ಲಿಂಗ್ ಎರರ್ನ ನಾವು ಫೈಂಡ್ ಔಟ್ ಮಾಡಬೇಕು. ಯಾವುದಾಗುತ್ತೆ ಇಲ್ಲಿ ಹೇಳ್ಬೋದಾ? ವಿ ಹ್ಯಾವ್ ಟು ರಿಲೇ. ಹೌದು, ರಿಲೇ ಅನ್ನೋದು ವರ್ಡ್ ಮೀನಿಂಗ್ ಕರೆಕ್ಟ್ ಇದೆ. ಮೀನ್ಸ್ RELY ಅಂತಲೇ ಹೇಳ್ತೀವಿ. ಸೊ RELY ಇದು ಕರೆಕ್ಟ್ ಇದೆ. RELI ಇದೆ. ಓಕೆ, ಇದು ರಾಂಗ್ ಆಗುತ್ತೆ ಸರಿನಾ. ಏನಾಗುತ್ತೆ, ಇದು ರಾಂಗ್ ಆಗುತ್ತೆ. ಆ್ಯಂಡ್ ದೆನ್ ಆನ್ ಮೀನಿಂಗ್ಫುಲ್ MEANINGFUL. ಓಕೆ, ಇದು ಮೀನಿಂಗ್ಫುಲ್ ಎಲ್ಲ ಕರೆಕ್ಟ್ ಆಗಿದ್ದಾವೆ. ಆ್ಯಂಡ್ ದೆನ್ ಕಾಂಟೆಂಟ್ ಅಲ್ಲ, ಕಾಂಟೆಂಟ್ CUL ಅಲ್ಲ, CONTENT ಅಂತ ಹೇಳ್ತೀವಿ ಸರಿನಾ. CONTENT. ಓಕೆ, ಇದರಲ್ಲಿ ಇದು ರಾಂಗ್ ಇದೆ. ಸೊ ಇದು ರಾಂಗ್ ಆಗುತ್ತೆ. ಸೊ ಸರಿಯಾದ ಉತ್ತರ ಆಗುತ್ತೆ ಅಂದರೆ ಹೇಳಿಕೆ ಡಿ, ಮೀನ್ಸ್ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ವಿ ಹ್ಯಾವ್ ಟು ರಿಲೇ ಆನ್ ಮೀನಿಂಗ್ಫುಲ್ ಕಾಂಟೆಂಟ್ ನಾವು ಸರಿನಾ. ಇವಾಗ ರಿಲೇಯಲ್ಲಿ ನಾವು ಮೊದಲು ಹುಡುಕ್ತೀವಿ ಸರಿನಾ. ರಿಲೇಯಲ್ಲಿ ಇದರಲ್ಲಿ ರಾಂಗ್ ಸಿಕ್ಕಿದೆ. ಸೊ ಇದು ಕಂಪ್ಲೀಟ್ ಆಗಿ ರಾಂಗ್ ಆಯಿತು. ಆ್ಯಂಡ್ ದೆನ್ ಕಂಟೆಂಟ್ ಹುಡುಕ್ತೀವಿ, ಕಂಟೆಂಟ್ ಇದು ರಾಂಗ್ ಇದೆ. ಯಾಕೆಂದರೆ CONTENT ಅಂತ ಹೇಳ್ತೀವಿ ಸರಿನಾ. ಕಂಟೆಂಟ್ ಮೀನಿಂಗ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಇನ್ಸ್ಟಾ ಯೂಸ್ ಮಾಡಿ ಕಂಟೆಂಟ್ ಅಂತ ಸರಿನಾ. ಆ್ಯಂಡ್ ದೆನ್ ಕಂಟೆಂಟ್ CUNTENT ಅಲ್ಲ, CONTENT ಅಂತ ಹೇಳ್ತೀವಿ ಸರಿನಾ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಹೇಳಿಕೆ ಡಿ ಅಂತ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ಕೇಳಿದ್ದಾನೆ ಸರಿನಾ. ಆವಾಗಲೇ ಒಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ನ ನೋಡಿದ್ವಿ. ಯಾವುದು? ಆ ಗ್ರೂಪ್ ಆಫ್ ಫಿಶ್ನ ನಾವೇನಂತ ಹೇಳ್ತೀವಿ, ಸ್ಕೂಲ್ ಅಂತ ಹೇಳ್ತೀವಿ ಸರಿನಾ. ಸೊ ಮೀನ್ ಕಣ್ಣಿನ ಮಕ್ಕಳು ಅಂತ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಮೀನಿನ ಕಣ್ಣಿನ ಮಕ್ಕಳು. ಮೀನ್ ಕಣ್ಣಿನ ಬೆಡಗಿಯನ್ನು ನಾವೇನಂತ ಹೇಳ್ತೀವಿ, ಮೀನಾಕ್ಷಿ ಅಂತ ಹೇಳ್ತೀವಿ. ಮೀನಿನ ಕಣ್ಣಿನ ಒಂದು ಮೂರ್ತಿಯನ್ನು ನಾವೇನಂತ ಹೇಳ್ತೀವಿ, ಮೀನಾಕ್ಷಿ ಅಂತ ಹೇಳ್ತೀವಿ ಸರಿನಾ. ಕಾಮನ ಬಿಲ್ಲಿನ ಕಣ್ಣಿನಂತಹ ಮೂರ್ತಿನ ನಾವೇನಂತ ಹೇಳ್ತೀವಿ ಅಂದರೆ ಕಾಮಾಕ್ಷಿ ಅಂತ ಹೇಳ್ತೀವಿ ಸರಿನಾ. ಮೀನಾಕ್ಷಿ ಮತ್ತು ಕಾಮಾಕ್ಷಿಗೆ ಯಾಕೆ ಡಿಫ್ರೆನ್ಸು ಆ್ಯಂಡ್ ದೆನ್ ಯಾಕೆ ಹೆಸರು ಬಂತು ಅನ್ನೋದಕ್ಕೆ ಅವರ ಕಣ್ಣುಗಳು. ಓಕೆ, ಸೊ ಕಾಮಾಕ್ಷಿ, ಮೀನಾಕ್ಷಿ ಲೈಕ್ ದ್ಯಾಟ್, ಮೀನಿನ ಥರ ಕಣ್ಣನ್ನು. ಸೊ ಆದರೂ ಇಲ್ಲೇನು ಕೊಟ್ಟಿದ್ದಾನೆ, ಆ ಪ್ಲೇಸ್ ಫಾರ್ ಸ್ಟೋರಿಂಗ್ ಗ್ರೇನ್ ಅಂತ ಕೊಟ್ಟಿದ್ದಾನೆ ಸರಿನಾ. ಇವಾಗ ನಾವು ಗ್ರೇನನ್ನು ಸ್ಟೋರ್ ಮಾಡಿರ್ತೀವಲ್ವ, ಅದನ್ನು ನಾವು ಏನಂತ ಕರಿತೀವಿ ಅಂತ, ಅವೇರಿ ಅಂತ ಕರಿತೀವಿ ಅಂತ ಕೊಟ್ಟಿದ್ದಾನೆ. ಅವೇರಿಯಲ್ಲಿ ನಾವು ಪಕ್ಷಿಗಳನ್ನು ಇಡ್ತೀವಿ ಸರಿನಾ. ಪಕ್ಷಿ ಪಂಜರ ಏನಿದೆಯಲ್ಲ ಅದನ್ನು ನಾವೇನಂತ ಹೇಳ್ತೀವಿ, ಅವೇರಿ ಅಂತ ಹೇಳ್ತೀವಿ. ಟ್ರೆಜರಿಯಲ್ಲಿ ನಾವೇನಂತ ಏನು ಇಡ್ತೀವಿ, ಖಜಾನೆ, ದುಡ್ಡು, ಹಣ, ಕಾಸು ನಮ್ಮ ಹತ್ರ ಏನಿರುತ್ತೆ ಅದನ್ನು ನಾವು ಇಡ್ಬೋದು, ಖಜಾನೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಅಪಿಯರಿ ಅಂತಂದರೆ ಏನಂತ ಹೇಳ್ತೀವಿ ನಾವು, ಈ ಮಧುಮಕ್ಕಿ ಮೀನ್ಸ್ ಜೇನುನೊಣ ಸರಿನಾ. ಆ ಜೇನುನೊಣವನ್ನು ನಾವು ಎಲ್ಲಿಡ್ತೀವಿ, ಇಲ್ಲಾಂದರೆ ಬೀಗಳನ್ನು ನಾವು ಎಲ್ಲಿಡ್ತೀವಿ ಅಂತಂದರೆ ಈ ಒಂದು ಅಪಿಯರಿಯಲ್ಲಿ ಇಡ್ತೀವಿ ಸರಿನಾ. ಪಕ್ಷಿಗಳನ್ನು ನಾವು ಎಲ್ಲಿ ಇಡ್ತೀವಿ ಅಂದರೆ ಅವಿಯರಿಯಲ್ಲಿ ಇಡ್ತೀವಿ. ಆ್ಯಂಡ್ ದೆನ್ ಈ ಹಣ ಅಥವಾ ಇಲ್ಲಿ ಬಂಗಾರ ಅದು ಇದು ತಗಡನ್ನು ಎಲ್ಲಿ ಇಡ್ತೀವಿ ಅಂತಂದರೆ ಟ್ರೆಜರಿಯಲ್ಲಿ ಇಡ್ತೀವಿ. ಬಟ್ ಇಲ್ಲಿ ಗ್ರ್ಯಾನರಿಯಲ್ಲಿ ನಾವೇನು ಇಡ್ತೀವಿ ಅಂತಂದರೆ ಈ ಒಂದು ಗ್ರೇನ್ಸನ್ನು ಇಡ್ತೀವಿ ಸರಿನಾ. ಗ್ರೇನ್ಸ್ ಈಸಿಯಾಗಿ ನಾವು ಹೇಳ್ಬೋದು. ಈ ಗ್ರ್ಯಾನರಿ ಎಲ್ಲಿ ಕಂಡು ಬರ್ತಾ ಇತ್ತು ಸಿಂಧೂ ನಾಗರಿಕತೆಯ ಕಾಲದಲ್ಲಿ, ಎಲ್ಲಿ? ಹರಪ್ಪದಲ್ಲಿ ಕಂಡು ಬರ್ತಾ ಇತ್ತು ಸರಿನಾ. 6x2 ರೋದಲ್ಲಿ ಟೋಟಲಿ 12 ಕಂಡು ಬರ್ತಾ ಇತ್ತು, 12 ಮಳಿಗೆಗಳು ಅಂತ ನಾವು ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೆಲೆಕ್ಟ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಂತ ಕೊಟ್ಟಿದ್ದಾನೆ. ಓಕೆ, ಯಸ್ಟರ್ಡೇ. ವಾಟ್ ಯು ಮೀನ್ ಬೈ ಯಸ್ಟರ್ಡೇ? ಯಸ್ಟರ್ಡೇ ಅಂದರೆ ನಿನ್ನೆ ಅಂತ ಹೇಳ್ತೀವಿ, ಕಲ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಯಸ್ಟರ್ಡೇಗೆ ಏನಿದೆ ಸರಿಯಾದ ಸ್ಪೆಲ್ಲಿಂಗ್? YESTERDAY, YESTERDAY, YSETRDAY, YSTRDAY. ಓಕೆ, ಇದು ಆಗಲ್ಲ.
ಇದಾಗಲ್ಲ, ನಮಗೆ ತೆಗೆದು ಬಿಡ್ತೀವಿ. ಇದನ್ನೂ ಆಗಲ್ಲ, ಯಾಕಂದರೆ ಎಸ್ ಅಂತ ಬರಬೇಕು. ಎಸ್ಟರ್ಡೇ ಎಸ್ ಸರ್ ಅಂತ. ಓಕೆ, ಸೊ ಇದಾಗುತ್ತೆ ಕನ್ಫ್ಯೂಷನ್ ಆಗ್ತಿದೆ ನೋಡಿದ್ರೆ. ಓಕೆ, ಹೇಳಿಕೆ ಒಂದಾಗುತ್ತೆ, ಮೀನ್ಸ್ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. YSTERDAY ಅಂತ ಹೇಳ್ತೀವಿ ಸರಿನಾ. ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಎಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ 20ನೇ ಪ್ರಶ್ನೆ ಏನಿದೆ ಅಂದರೆ, ಅ ಲಾರ್ಜ್ ಚಂಕ್ ಆಫ್ ಲೆಮನ್ ಕ್ರಾಪ್ ಗ್ರೋನ್ ಇನ್ ದ ಕಂಟ್ರಿ ಗೋಸ್ ಡ್ಯಾಶ್ ಟು ದ ಫ್ಯಾಕ್ಟ್ರಿ. ಗೋಸ್ ಡೈರೆಕ್ಟ್ಲಿ ಟು ದ ಫ್ಯಾಕ್ಟ್ರಿ ಸರಿನಾ. ಸೊ ಇದಕ್ಕೆ ಏನಂತ ಅರ್ಥ ಆಗುತ್ತೆ ಅಂತಂದರೆ, ಗೋಸ್ ಡೈರೆಕ್ಟ್ಲಿ ಟು ದ ಫ್ಯಾಕ್ಟ್ರಿ ಅಂತ ಆಗುತ್ತೆ ಸರಿನಾ. ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿನೇ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ ಲಾರ್ಜ್ ಚಂಕ್ ಆಫ್ ಲೆಮನ್ ಕ್ರಾಪ್ ಗ್ರೋನ್ ಇನ್ ದ ಕಂಟ್ರಿ ಗೋಸ್ ಡೈರೆಕ್ಟ್ಲಿ ಟು ದ ಫ್ಯಾಕ್ಟ್ರಿ. ಡೈರೆಕ್ಟ್ಲಿ ಫ್ಯಾಕ್ಟ್ರಿ ಹೋಗುತ್ತೆ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಇದನ್ನು ಡೈರೆಕ್ಟಿಂಗ್ ಯಾಕಾಗಲ್ಲ, ಈಸು ಆರ್ ಯಾಮ್ ಇಲ್ಲ, ಸೊ ಅದಕ್ಕೆ ಡೈರೆಕ್ಟಿಂಗ್ ಆಗೋದಿಲ್ಲ. ಆ್ಯಂಡ್ ದೆನ್ ಡೈರೆಕ್ಟರ್ ಅನ್ನೋದು ಮೀನಿಂಗೇ ಕೊಡಲ್ಲ ಇಲ್ಲಿ. ಡೈರೆಕ್ಟ್ಲಿ ಅಂತ ಮೀನ್ಸ್ ಡೈರೆಕ್ಟ್ ಅಲ್ಲೇ ಹೋಗುತ್ತೆ ಅಂತ. ಸೊ ಆ ಒಂದು ವರ್ಡ್ ಬೇಕು ನಮಗೆ. ಡೈರೆಕ್ಟೆಡ್ ಅಂತಂದ್ರೂ ಸಹ ಇದಕ್ಕೆ ಮೀನಿಂಗ್ ಆಗುತ್ತೆ. ಸೊ ಇದು ಸಹ ಆಗಲ್ಲ ಸರಿಯಾ. ಸೊ ಇವಾಗ ಏನು ನೋಡೋಣ ಅಂತಂದರೆ ಕ್ಲೋಸ್ ಟೆಸ್ಟ್ನ ನೋಡೋಣ ಸರಿನಾ. ಕ್ಲೋಸ್ ಟೆಸ್ಟಲ್ಲಿ ಏನೇನು ಬರುತ್ತೆ ಸರಿಯಾ. ಸೊ ಟೋಟಲ್ 5 ಪ್ರಶ್ನೆಗಳನ್ನ ಕೇಳಿರ್ತಾನೆ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳಿರ್ತಾನೆ. ಸೊ ಅಲ್ಲಿ ನಾವು ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿದಾವೆ ನೋಡಿ ಆಪ್ಷನ್ ಇದಾವೆ 21, 22, 23 ಆ್ಯಂಡ್ ದೆನ್ 24 ಮತ್ತು 25. ಸೊ ಇಲ್ಲಿ ಏನಿದೆ, ಇನ್ ದ ಫಾಲೋವಿಂಗ್ ಪ್ಯಾಸೇಜ್ ಸಮ್ ವರ್ಡ್ಸ್ ಹ್ಯಾವ್ ಬೀನ್ ಡಿಲೀಟೆಡ್. ರೀಡ್ ದ ಪ್ಯಾಸೇಜ್ ಕೇರ್ಫುಲಿ ಆ್ಯಂಡ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ಈಚ್ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾನೆ. ವೆನ್ ಇಟ್ಸ್ ಯುವರ್ ಐಡಿಯಾ ಯು ವಾಂಟ್ ಟು ಡ್ಯಾಶ್ ಅಬೌಟ್ ಇಟ್ ಆಲ್ ದ ಟೈಮ್. ಓಕೆ, ಯಾವಾಗ ಅದು ನಿನ್ನ ಐಡಿಯಾ ಐತೆ ಅಲ್ವಾ, ಅದ್ರ ಬಗ್ಗೆ ನೀನು ಎಲ್ಲ ಸಮಯದಲ್ಲೂ ಅದನ್ನು ಮಾಡಬೇಕು ಅಂತ ಕೊಟ್ಟಿದ್ದಾನೆ. ಏನು ಮಾಡಬೇಕು, ಆ್ಯಂಡ್ ದೆನ್ ಐ ಹ್ಯಾವ್ had this problem on more than a few occasions now. I know there shouldn't be any shame in dash your work, but it's such a task to draw the line in my case since my work is all things related to social media. This problems gets even dash convoluted. Long story short, I hate that I dash have to worry about when it's okay to promote and when it's ಓಕೆ ಅದು ಎಂಡ್ ಆಗಿಬಿಟ್ಟಿದೆ, ಕಟ್ ಆಗಿಬಿಟ್ಟಿದೆ. ಓಕೆ, ಇವಾಗ 4 ನೋಡ್ಕೊಳ್ಳೋಣ ಸರಿನಾ. ಯು ವಾಂಟ್ ಟು ಏನು, ಯು ವಾಂಟ್ ಟು ಕಸ್ಟಮೈಸ್, ಯು ವಾಂಟ್ ಟು ಎಕ್ಸ್ಪ್ರೆಸ್, ಯು ವಾಂಟ್ ಟು ಮೀಟ್, ಯು ವಾಂಟ್ ಟು ಟಾಕ್ ಅಬೌಟ್ ಇಟ್ ಆಲ್ ದ ಟೈಮ್. ಯಾವಾಗ ಅದು ನಿನ್ನ ಅಡೆ ಇರುತ್ತಲ್ವ, ಅವಾಗ ನೀನು ಅದ್ರ ಬಗ್ಗೆ ಯಾವಾಗಲೂ ಹೇಳ್ತಾ ಇರಬೇಕು ಅಂತ ಅರ್ಥ ಕೊಡುತ್ತೆ ಸರಿನಾ. ಯು ವಾಂಟ್ ಟು ಟಾಕ್ ಅಬೌಟ್ ದ್ಯಾಟ್ ಆಲ್ ಟೈಮ್, ಎಲ್ಲ ಟೈಮಲ್ಲೂ ಸಹ. ಸೊ ಇಲ್ಲಿ ಹೇಳಿಕೆ ಒಂದಲ್ಲಿ ಮೀನ್ಸ್ ಇಲ್ಲಿ ಬ್ಲ್ಯಾಂಕ್ ಒನ್ನಲ್ಲಿ ಏನು ಬರುತ್ತೆ ಅಂದರೆ TALK ಟಾಕ್ ಅಂತ ಆಗುತ್ತೆ ಸರಿನಾ. ಟ್ಯಾಂಕ್ ಅಂತ ಆಯಿತು, ಟಾಕ್ ಬರಬೇಕಾಗಿತ್ತು. ಐ ಹ್ಯಾವ್ ಹ್ಯಾಡ್ ದಿಸ್ ಪ್ರಾಬ್ಲಮ್ ಆನ್ ಮೋರ್ ದ್ಯಾನ್ ಫ್ಯೂ ಒಕೇಶನ್ಸ್ ನೌ. ಐ ನೋ ದೇರ್ ಶುಡಂಟ್ ಬಿ ಎನಿ ಶೇಮ್ ಡ್ಯಾಶ್ ಯುವರ್ ವರ್ಕ್. ಶೇಮ್ ಇನ್ ಪ್ರಮೋಟಿಂಗ್, ಶೇಮ್ ಇನ್ ಆಸ್ಕಿಂಗ್, ಶೇಮ್ ಇನ್ ಲೀನಿಂಗ್, ಶೇಮ್ ಇನ್ ಡಿಮೋಟಿಂಗ್. ಶೇಮ್ ಇನ್ ಪ್ರಮೋಟಿಂಗ್, ನಿನ್ನ ಒಂದು ಐಡಿಯಾವನ್ನು ಪ್ರಮೋಟ್ ಮಾಡೋಕ್ಕೆ ನನಗೇನು ಶೇಮ್ ಇಲ್ಲ ಸರಿನಾ. ಪ್ರಮೋಟಿಂಗ್ ಅಂತ ಅಲ್ಲಿ ಅರ್ಥ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ, ಡ್ಯಾಶ್ ಥರ್ಡ್ ಡ್ಯಾಶ್. ದಿಸ್ ಪ್ರಾಬ್ಲಮ್ ಗೆಟ್ಸ್ ಇವನ್ ಡ್ಯಾಶ್ ಕನ್ವೋಲೇಟೆಡ್ ಸರಿನಾ. ಇವನ್, ಮೋಸ್ಟ್, ಲೆಸ್, ಮೋರು, ಲೀಸ್ಟ್ ಯಾವುದಾಗುತ್ತೆ, ಮೋರ್ ಕನ್ವ್ಯುಲೇಟೆಡ್ ಆಗುತ್ತೆ ಸರಿನಾ. ಏನಂತ ಆಗುತ್ತೆ ಅಂದರೆ ಮೋರ್ ಕನ್ವ್ಯುಲೇಟೆಡ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 24ನೇದು ಏನಿದೆ ಅಂತಂದರೆ, ಓಕೆ, ಆಕೇಶನಲಿ, ಕಾನ್ಸ್ಟಂಟ್ಲಿ ಆ್ಯಂಡ್ ದೆನ್ ರೇರ್ಲಿ ಆ್ಯಂಡ್ ದೆನ್ ನೆವರ್ ಅಂತ ಕೊಟ್ಟಿದ್ದಾನೆ. ಓಕೆ, ಏನಿದೆ 24ನೇದು ಡ್ಯಾಶು, ಐ ಹೇಟ್ ದ್ಯಾಟ್ ಐ ಡ್ಯಾಶ್ ಹ್ಯಾವ್ ಟು ವರಿ ದ್ಯಾಟ್ ಐ ಆಕೇಶನಲಿ, ಕಾನ್ಸ್ಟಂಟ್ಲಿ, ರೇರ್ಲಿ ಆ್ಯಂಡ್ ದೆನ್ ನೆವರ್ ಅಂತ ಕೊಟ್ಟಿದ್ದಾನೆ. ಸೊ ಏನು ಕಾನ್ಸ್ಟಂಟ್ಲಿ ಅಂತ ಆಗುತ್ತೆ ಸರಿನಾ. ಕಾನ್ಸ್ಟಂಟ್ಲಿ ನಾನು ವರಿ ಮಾಡ್ತಾ ಇದ್ದೀನಿ ಅಂತ ಅಲ್ಲಿ ಅರ್ಥ ಕೊಡುತ್ತೆ ಸರಿನಾ. ಸೊ ಇದಕ್ಕೇನಂತ ಆಗುತ್ತೆ ಅರ್ಥ, ಕಾನ್ಸ್ಟಂಟ್ಲಿ ಅಂತ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನಾವು ಫಿಲ್ ಮಾಡ್ಬೋದು. ಆ್ಯಂಡ್ ದೆನ್ ಅದು 25ನೇದು ಸ್ವಲ್ಪ ಅದು PPT ಎಂಡಲ್ಲಿ ಅದು ಇದಾಗಿದೆ, ಕಟ್ಟಾಗಿದೆ. ಸೊ ಅದನ್ನು ನೆಕ್ಸ್ಟ್ ನೋಡ್ಕೊಳ್ಳೋಣ ಬೇಕಾದರೆ. ಓಕೆ, ಸೊ ಇಲ್ಲಿ 24 ಕ್ವಶನ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳಿ ಸರಿನಾ. ಸೊ ಈ 24 ಕ್ವಶನ್ಗಳಿಗೆ ನಿಮ್ಮ ಮಾರ್ಕ್ಸ್ ಎಷ್ಟು ಬಂತು ಅನ್ನೋದು ಸಹ ನೀವು ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ಕರೆಂಟ್ ಅಫೇರ್ಸ್ ಸಹ ಯಾರು ಕ್ಲಾಸ್ ನೋಡಿಲ್ಲ ಅಲ್ವಾ, ಲಾಸ್ಟ್ 1-2 ಡೇಸ್ ಬ್ಯಾಕ್ ಒಂದು ಕರೆಂಟ್ ಅಫೇರ್ಸ್ ಸಹ ಮಾಡಿದ್ದಾಗಿದೆ 125 ಕ್ವಶನ್ಸ್ದು. ಇನ್ನೂ ರಿಮೈನಿಂಗ್ 125 ಕ್ವಶನ್ಸ್ ಮಾಡಬೇಕು. ಅದನ್ನು ಇನ್ನೂ 2-3 ಡೇಸಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಅದನ್ನು ಯಾರು ನೋಡಿಲ್ಲ ಅಲ್ವಾ, ಅದನ್ನು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಹ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.